ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. 69 ಅಧ್ಯಾಯಗಳು ವಿರಾಟ ಪರ್ವದಲ್ಲಿ ಮುಗಿದಿದೆ. ಅದರಲ್ಲಿ ಗೋಗ್ರಹಣ ಪರ್ವದಲ್ಲಿ 42ನೇ ಅಧ್ಯಾಯ ಮುಗಿದಿದೆ, 43ನೇ ಅಧ್ಯಾಯ. ಒಟ್ಟು ವಿರಾಟ ಪರ್ವದಲ್ಲಿ ನಾವೀಗ 70ನೇ ಅಧ್ಯಾಯವನ್ನ ಚಿಂತನೆ ಮಾಡಲಿಕ್ಕಿದ್ದೇವೆ ಇವತ್ತಿಂದ. ಯಾರು ಯುದ್ಧದಲ್ಲಿ ಗೆದ್ದಿದ್ದು ಅನ್ನುವಂತ ಜಿಜ್ಞಾಸೆ. ಮಗನೇ ಅಂತ ಹೇಳಿದ್ದಕ್ಕೆ ವಿರಾಟ ರಾಜನಿಗೆ ಕಂಕ ಹೇಳ್ತಾನೆ. ಅಂದ್ರೆ ಕಂಕ ಎನ್ನುವ ಸನ್ಯಾಸಿಯ ವೇಷವನ್ನ ಹಾಕೊಂಡಿದ್ದಂತಹ ಧರ್ಮಜ ಯುಧಿಷ್ಠಿರ ಹೇಳ್ತಾನೆ, ಯುದ್ಧದಲ್ಲಿ ಗೆದ್ದದ್ದು ಬೃಹನ್ನಳ ಅಂತ. ಆ ವಿಷಯದಲ್ಲಿ ಚರ್ಚೆಯಾದ ನಂತರದಲ್ಲಿ ಪಗಡೆಯಲ್ಲಿ ಅವನ ಹಣೆಗೆ ಹೊಡೆಯುವುದು, ರಕ್ತ ಬರುವಾಗ ಅದರ ರೂಪದ ಹಿಡಿದದ್ದು, ಅದೆಲ್ಲ ಘಟನೆಗಳಾಗಿದೆ. ನಾವು ಅದನ್ನ ಕೇಳಿದ್ದೇವೆ ಪಾಠದಲ್ಲಿ. ಏನು ಬಂದ ಉತ್ತರ ಕುಮಾರ ವಿಜಯ ಘೋಷ ಮಾಡಿಕೊಂಡು ಬರ್ತಾನೆ, ಅವನನ್ನ ಸ್ವಾಗತ ಮಾಡಬೇಕು ಅಂತ ಎಲ್ಲ ಹೊರಟ್ರು ಹೊರಗೆ. ಅಲ್ಲಿಂದ ಜನಮೇಜಯ ಪ್ರಶ್ನೆ ಮಾಡಿದ, ಸಭಾಜ್ಯಮಾನ ಪೌರ್ಯಶ್ಚ ಸ್ತ್ರೀಭಿರ್ಜಾನಪದೈರಪಿ ಆಸಾದ್ಯಾಂತಃ ಪುರದ್ವಾರಂ ಪಿತ್ರೆ ಸಂಪ್ರತ್ಯಹಾರಯತ್ ತತೋದ್ವಾಸ್ಥಃ ಸಮಾಗಮ್ಯ ಪ್ರಣಿಪತ್ಯ ಕೃತಾಂಜಲಿ ವರ್ಧಯಿತ್ವಾ ಜಯಾಶೀರ್ಭಿರಿದಂ ವಚನಮಬ್ರವೀತ್ ರಾಜನ್ ಪೃಥ್ವಿಯಶಾಃ ಪುತ್ರೋ ಜಿತ್ವಾ ಶತ್ರೂನ್ ಸಮಾಗತಃ ಉತ್ತರಃ ಸಹ ಸೂತೇನ ದ್ವಾರಿ ತಿಷ್ಠತಿ ವಾರಿತಃ ಕುಮಾರೈರ್ಯೋಧ್ಯ ಮುಖ್ಯೈಶ್ಚ ಗಣಿಕಾಭಿಶ್ಚ ಸಂವೃತಃ ಪೌರಜಾನಪದೈರ್ಯುಕ್ತಃ ಪೂಜ್ಯಮಾನೋ ಜಯಾಶಿಷಾ ತತೋ ಹೃಷ್ಟೋ ಮಹೀಪಾಲಃ ಛತ್ತಾರಮಿದಮಬ್ರವೀತ್ ಪ್ರವೇಶಯೇಭ್ಯೌ ತೂರ್ಣಂ ತೌ ದರ್ಶನೇಪ್ಸುರಹಂ ತಯೋಃ ಛತ್ತಾರಂ ಕುರು ರಾಜಸ್ತೋ ಶನೈಃ ಕರ್ಣ ಉವಾಚಃ ಉತ್ತರಃ ಪ್ರವಿಶತ್ವೇಕೋ ನ ಪ್ರವೇಶ್ಯ ಬೃಹನ್ನಳ ಏತಸ್ಯ ಹಿ ಮಹಾಬಾಹೋರ್ವ್ರತಂ ನಿತ್ಯಂ ಮಹಾತ್ಮನಃ ಯೋ ಮಮಾಂಗೇ ವ್ರಣಂ ಕುರ್ಯಾತ್ ಶೋಣಿತಂ ವಾ ಪ್ರದರ್ಶಯೇತ್ ಅನ್ಯತ್ರ ಸಂಗ್ರಾಮಗತಾನ್ನ ಸ ಜೀವೇತ್ ಕಥಂಚನ ವ್ಯಕ್ತಂ ಭೃಶಂ ಸುಸಂಕ್ರುದ್ಧೋ ಮಾಂ ದೃಷ್ಟೈವ ಸ ಶೋಣಿತಂ ವಿರಾಟಂ ಹಿ ಸಹಾಮಾತ್ಯಂ ಹನ್ಯಾತ್ ಸಬಲವಾಹನಂ ಇಂದ್ರಂ ವಾಪಿ ಕುಬೇರಂ ವಾ ಯಮಂ ವಾ ವರುಣಂ ತಥಾ ಮಮ ಶೋಣಿತಕರ್ತಾರಂ ಮೃದ್ಗೀಯಾತ್ ಕಿಂ ಪುನರ್ನರಂ ಕ್ಷಣಮಾತ್ರಂ ಸ ತತ್ರೈವ ದ್ವಾರಿ ತಿಷ್ಠತು ವೀರ್ಯವಾನ್ ಇತಿ ಪ್ರೋವಾಚ ಧರ್ಮಾತ್ಮಾ ಯುಧಿಷ್ಠಿರ ಉದಾರಧೀಃ ಇತ್ಯುಕ್ತ್ವಾ ಕ್ಷಮಯಾ ಯುಕ್ತೋ ಧರ್ಮರಾಜೋ ಯುಧಿಷ್ಠಿರಃ ಸಭಾಯಾಂ ಸಹಮಾತ್ಸ್ಯೇನ ತೂಷ್ಣೀಂ ಉಪವಿವೇಶಃ ತತೋ ರಾಜಸುತೋ ಜ್ಯೇಷ್ಠಃ ಪ್ರಾವಿಶತ್ ಪೃಥಿವೀಂಜಯಃ ಸೋಭಿವಾದ್ಯ ಪಿತುಃ ಪಾದೌ ಧರ್ಮರಾಜಸ್ಯ ಪಶ್ಯತಃ ತತೋ ರುಧಿರಾಸಿಕ್ತಾಂಗಂ ಧರ್ಮರಾಜಮಪಶ್ಯತ ಭೂಮೌ ಏಕಾಂತಾಸೀನಂ ಸೈರಂಧ್ರ್ಯಾ ಸಮುಪಸ್ಥಿತಂ ತತಃ ಪಪ್ರಚ್ಛ ರಾಜಾನಂ ತ್ವರಮಾಣ ಇವೋತ್ತರಃ ಕೇನಾಯಂತಾಡಿತೋ ಬಿಪ್ರಃ ಕೇನ ಪಾಪಮಿದಂ ಕೃತಂ ಶ್ರೋತ್ರಿಯೋ ಬ್ರಾಹ್ಮಣಶ್ರೇಷ್ಠ ಇಂದ್ರಾಭಿನವಲಕ್ಷಣಃ ಪೂಜನೀಯೋಭಿವಾದ್ಯಶ್ಚ ನ ಪ್ರವಧ್यो ಯಮೀದೃಶಃ ಮಯಾಯಂ ತಾಡಿತೋ ಜಿಹ್ಮೋ ನ ಚಾಪ್ಯೇತಾವದರ್ಹತಿ ಮಯಾ ಪ್ರಶಸ್ಯಮಾನೇಪಿ ತ್ವೈಷಂಡಂ ಪ್ರಶಂಸತಿ ತಾಡಿತೋಯಂ ಮಯಾ ಪುತ್ರ ದುರಾತ್ಮ ಶತ್ರುಕರ್ಷಣ ಬೃಹನ್ನಳ ಪ್ರಶಂಸಾಭಿರಸೂಯಾಮೇ ಮಹತ್ತಮ. ಏನ್ ಹೇಳ್ತಾರೆ ಇಲ್ಲಿ? ಎಲ್ಲ ಜನಗಳು, ವೈಶಂಪಾಯನ ಹೇಳ್ತಾ ಇದ್ದಾರೆ, ಜನಗಳು, ಊರಿನಲ್ಲಿ ವಾಸ ಮಾಡತಕ್ಕಂಥವ್ರು, ಹೆಣ್ಣು ಮಕ್ಕಳು, ಅವರೆಲ್ಲರೂ ಮರ್ಯಾದೆ ಮಾಡ್ತಾ ಇದ್ದಾರೆ ಉತ್ತರ ಕುಮಾರನಿಗೆ. ಅವರೆಲ್ಲರಿಂದ ಮರ್ಯಾದೆಯನ್ನು ಸ್ವೀಕಾರ ಮಾಡಿಕೊಂಡು ಅಂತಃಪುರದ ಬಾಗಿಲಿಗೆ ಬಂದ. ಅಲ್ಲಿ ನೋಡಿ, ನೇರವಾಗಿ ಒಳಪ್ರವೇಶ ಮಾಡಲಿಲ್ಲ. ದ್ವಾರಪಾಲಕ ಇರ್ತಾನಲ್ಲ, ಅವನಿಗೆ ಹೇಳ್ದ, ನೋಡು ನಾನು ಬಂದಿದ್ದೇನೆ ಅಂತ ಹೇಳು ಅಂತ. ಆ ದ್ವಾರಪಾಲಕ ಓಡ್ ಬಂದು ಮಹಾರಾಜನಾದ ವಿರಾಟನಿಗೆ ಕೈ ಮುಗಿದು, ನಿಂಗೆ ಒಳ್ಳೇದಾಗ್ಲಪ್ಪ, ಜಯವಾಗಲಿ, ನೋಡಿ ಆ ಕೆಲಸದವ್ರ ಕೆಲಸ, ರಾಜನಿಗೆ ಜಯವಾಗಲಿ, ರಾಜನಿಗೆ ಜಯವಾಗಲಿ ಅಂತ ಯಾವಾಗಲೂ
ಜೈಕಾರವನ್ನು ಹೇಳ್ತಾ ಇರ್ಬೇಕು, ಅವ್ರ ಕರ್ತವ್ಯ ಅದು. ನಿನ್ ಮಗ ಬಂದಿದ್ದಾನೆ, ಬಾಗಿಲಲ್ಲಿ ನಿಂತಿದ್ದಾನೆ. ಆಗ ರಾಜ ಹೇಳ್ತಾನೆ, ಇಬ್ಬರನ್ನ ಒಳಗ್ ಕಳಿಸು, ನಾನು ಅವ್ರಿಬ್ಬರನ್ನ ನೋಡ್ಬೇಕು ಅಂತ ಬಹಳ ಬಹಳ ಕಾತರದಿಂದ ಕಾಯ್ತಾ ಇದ್ದೇನೆ. ಬೃಹನ್ನಳೆಯನ್ನ ಮತ್ತು ಉತ್ತರನನ್ನ. ಆಗ ಧರ್ಮರಾಜ ಒಳಗೆ ಬಂದ ಸೂತನ ಕಿವಿಯಲ್ಲಿ ಹೇಳ್ತಾನೆ, ನೋಡು, ಬೃಹನ್ನಳೆಯನ್ನ ಒಳಗ್ ಕಳಿಸ್ಬೇಡ, ಉತ್ತರ ಕುಮಾರನನ್ನ ಮಾತ್ರ ಒಳಗ್ ಕಳಿಸು. ಯಾಕೆ ಅಂತಂದ್ರೆ ನನ್ನ ದೇಹದಲ್ಲಿ ಗಾಯವಾಗಿರುವಂಥದ್ದು, ರಕ್ತ ಸುರಿಯುವಂಥದ್ದು, ಅದನ್ನ ನೋಡ್ಬಿಟ್ರೆ ಬೃಹನ್ನಳೆ ಅದಕ್ಕೆ ಯಾರು ಕಾರಣ ಅವ್ರನ್ನ ಕತ್ತರಿಸಾಕ್ಬಿಡ್ತೇನೆ, ಕೊಂದು ಬಿಡ್ತೇನೆ ಅಂತ ಪ್ರತಿಜ್ಞೆ, ಅವಳ ವ್ರತ. ಯುದ್ಧ ಕಾಲದಲ್ಲಿ ಅಲ್ಲ, ಯುದ್ಧ ಆಗುವಾಗ ಗಾಯ ಆಗತ್ತೆ. ಯುದ್ಧ ಬಿಟ್ಟು ಬೇರೆ ಸಮಯದಲ್ಲಿ ಏನಾದ್ರೂ ಹೀಗಾದ್ರೆ ಅವರನ್ನು ಮುಗಿಸಿಬಿಡ್ತೇನೆ ಅಂತ ಅನ್ನೋದು ಇವನ ಪ್ರತಿಜ್ಞೆ. ಆದ್ದರಿಂದ ನನ್ನ ಹಣೆಯಲ್ಲಿ ರಕ್ತ ಬರ್ತಿರೋದು, ಗಾಯವಾಗ್ಲಿಕ್ಕೆ ಕಾರಣ ವಿರಾಟ ಅಂತ ಗೊತ್ತಾದ್ರೆ ಸಕುಟುಂಬ ಸಪರಿವಾರ ಸಮೇತನ ಕೊಂದು ಬಿಡ್ತಾನೆ. ವಾಹನಗಳನ್ನು ಬಿಡಲ್ಲ, ಮಂತ್ರಿಗಳನ್ನು ಬಿಡಲ್ಲ. ಆದ್ದರಿಂದ ಇಂದ್ರ, ಕುಬೇರ, ಯಮ, ವರುಣ ಯಾರೇ ಆಗ್ಲಿ ನನ್ನ ಶರೀರದಿಂದ ರಕ್ತವನ್ನ ಯಾರಾದ್ರೂ ಬರೆಸಿಬಿಟ್ರೆ ಅವರನ್ನ ಕೊಂದು ಬಿಡ್ತಾನೆ ಬೃಹನ್ನಳೆ. ಈ ದೇವತೆಗಳನ್ನೇ ಮುಗಿಸಿ ಬಿಡ್ತಾನೆ ಅಂದ ಮೇಲೆ ಮನುಷ್ಯರ ಲೆಕ್ಕ ಏನು? ಆದ್ರಿಂದ ಒಂದ್ ಸ್ವಲ್ಪ ಹೊತ್ತು ಬಾಗಿಲಲ್ಲಿ ನಿಂತಿರ್ಲಿ ಅವನು ಅಂತ ಹೇಳಿದ್ದಕ್ಕೆ ಅವನು ಹೊರಟ. ಕಿವಿಲಿ ಹೇಳ್ದ, ಜೋರಾಗಿ ಹೇಳಲಿಲ್ಲ ಇದನ್ನ. ಒಳಗ್ ಕಳಿಸ್ದ ಆ ದ್ವಾರಪಾಲಕ ಸೂತ. ನೇರ ಒಳಗೆ ಬಂದ ಉತ್ತರ. ಧರ್ಮರಾಜ ನೋಡ್ತಾ ಇದ್ದಾನೆ, ಅವನ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡ್ದ. ನೋಡಿ ಪಾಪ ಮೈಯೆಲ್ಲ ರಕ್ತ ಆಗ್ಬಿಟ್ಟಿದೆ ಕಂಕನಿಗೆ, ಧರ್ಮರಾಜನಿಗೆ. ಭೂಮಿಯಲ್ಲಿ ನೆಲದ ಮೇಲೆ ಸೈರಂಧ್ರಿ ಕೂತಿದ್ದಾಳೆ. ಅದನ್ನ ನೋಡಿ ಉತ್ತರ ಹೇಳ್ದ, ಹೊಡೆದಿದ್ಯಾರು? ಇವನಿಗೆ ಹೊಡೆದಿದ್ಯಾರು? ಇಂತಹ ದೊಡ್ಡ ಪಾಪವನ್ನ ಮಾಡಿದ್ಯಾರು? ಇವನು ಶ್ರೋತ್ರಿಯ, ಬ್ರಾಹ್ಮಣ ಶ್ರೇಷ್ಠ, ಇಂದ್ರದೇವರಂತೆ ಒಳ್ಳೆ ಸಲ್ಲಕ್ಷಣಗಳಿಂದ ಕೂಡಿದ್ದಾನೆ. ಪೂಜೆ ಮಾಡಬೇಕು, ನಮಸ್ಕಾರ ಮಾಡ್ಬೇಕು ಇವನಿಗೆ. ಹಾಗಿರ್ಬೇಕಾದ್ರೆ ಹೊಡೆದದ್ಯಾಕೆ ಇವನಿಗೆ ಅಂತ ಹೇಳಿದ್ದಕ್ಕೆ ಅವನಂದ ವಿರಾಟ, ನಾನೇ ಹೊಡೆದಿದ್ದು ಅಂತ. ನಾನು ನಿನ್ನನ್ನ ಹೊಗಳ್ತಾ ಇದ್ದೇನೆ, ಅವನು ಹೋಗಿ ಆ ಷಂಢನಾದಂತಹ ಬೃಹನ್ನಳೆಯನ್ನ ಅವನ ಯುದ್ಧ ಗೆದ್ದಿದ್ದು ಅಂತ ಅವನ ಪ್ರಶಂಸೆ ಮಾಡ್ತಿದ್ದಾನೆ. ಆದ್ರಿಂದ ಯಾವುದನ್ನ ಹೇಳ್ಬೇಕೋ ಅದನ್ನ ಹೇಳದೆ ತಲೆಹರಟೆ ಮಾತಾಡ್ತಾ ಇದ್ದ. ಅದಕ್ಕೆ ಸರಿಯಾಗಿ ತಲೆ ಮೇಲೆ ಹೊಡೆದು ಬಿಟ್ಟೆ. ನಿನ್ನ ಪ್ರಶಂಸೆಯನ್ನ ಮಾಡುವಾಗ ಬೃಹನ್ನಳೆಯನ್ನ ಪ್ರಶಂಸೆ ಮಾಡದ್ನಲ್ಲ, ನನಗೆ ತಡ್ಕೊಳ್ಲಿಕ್ಕಾಗ್ಲಿಲ್ಲ. ಅಸೂಯಾಮೇ ಮಹತ್ತಮ, ನನಗೆ ದೊಡ್ಡ ಅಸೂಯೆ ಅನ್ನೋದು ಬಂತು. ಅದಕ್ಕೆ ನಾನು ಹೊಡೆದು ಬಿಟ್ಟೆ. ಅದಕ್ಕೆ ಉತ್ತರ ಹೇಳ್ತಾನೆ, ಅಕಾರ್ಯಂತೆ ಕೃತಂ ರಾಜನ್ ಕ್ಷಿಪ್ರಮೇವ ಪ್ರಸಾದ್ಯತಾ ಮಾತ್ವಾಂ ಬ್ರಹ್ಮದ್ವಿಷಂ ಘೋರಂ ಸಮೂಲಮುಪನಿರ್ದಹೇತ್ ಪುತ್ರಸ್ಯ ವಚನಂ ಶ್ರುತ್ವಾ ವಿರಾಟೋ ರಾಷ್ಟ್ರವರ್ಧನಃ ಕ್ಷಮಯಾಮಾಸ ಕೌಂತೆಯ ಛನ್ನಂ ಬ್ರಾಹ್ಮಣವರ್ಚಸಾ ಕ್ಷಮಯಂತಂತು ರಾಜಾನಂ ಪಾಂಡವಃ ಪ್ರತ್ಯಭಾಷತ ಚಿರಂ ಕ್ಷಾಂತಂ ಮಯಾ ರಾಜನ್ ಮನ್ಯುರ್ಮಮ ನ ವಿದ್ಯತೆ ಯದಿ ಸ್ಪತತ್ಪತೇದ್ ಭೂಮೋ ರುಧಿರ್ಮಮ ಪಾರ್ಥ್ಯಮಾ ಸರಾಷ್ಟ್ರಸ್ತ್ವಮಿಹೋಚ್ಛೇದಂ ಆಪದ್ಯೇಥಾ ನರಋಷಭ ನ ದೂಷಯಾಮಿ ರಾಜೇಂದ್ರಾಯಸ್ತು ಹನ್ಯಾದದೂಷಕಂ ಫಲಂ ತಸ್ಯ ಮಹಾರಾಜ ಕ್ಷಿಪ್ರಂ ದಾರುಣಮಾಪ್ನುಯಾತ್ ಶೋಣಿತೆ ತು ವ್ಯತಿಕ್ರಾಂತೆ ಪ್ರವಿವೇಶ ಬೃಹನ್ನಳ ಅಭಿವಾದ್ಯ ಮಹಾರಾಜಂ ಕಂಕಂ ಚಾಪ್ಯುಪತಿಷ್ಠತ ಕ್ಷಮಯಿತ್ವಾ ತು ಕೌರವ್ಯಂ ರಣಾದುತ್ತರಮಾಗತಂ ಪರಿಷ್ವಜ್ಯ ದೃಢಂ ರಾಜ ಪ್ರವೇಶ್ಯ ಭವನೋತ್ತಮಂ ಪ್ರಶಂಸ ತತೋ ಮಾತ್ಸ್ಯಃ ಶೃಣ್ವತಃ ಸವ್ಯಸಾಚಿನಃ ತ್ವಯಾ ದಾಯಾದವಾನಸ್ಮಿ ಕೈಕೇಯ್ಯಾನಂದವರ್ಧನಾ ತ್ವಯಾ ಮೇ ಸದೃಶಃ ಪುತ್ರೋ ನ ಭೂತೋ ನ ಭವಿಷ್ಯತಿ ಪದಂ ಪದ ಸಹಸ್ರೇಣ ಯಶ್ಚರನ್ನ ಅಪರಾಧ್ನುಯಾತ್ ಶೂರಶ್ಚ ಲಘುಹಸ್ತಶ್ಚ ಕರ್ಣೋ ಲಘು ಪರಾಕ್ರಮಃ
ತೇನ ಕರ್ಣೇನ ತೇ ತಾತ ಕಥಮಾಸೀತ್ ಸಮಾಗಮಃ ಪರ್ವತಂಯೋ ವಿಭಿಂದ್ಯಾತ್ತೋ ರಾಜಪುತ್ರೋ ವರೇಷುಭಿಃ ದುರ್ಯೋಧನೇನ ತೇ ತಾತ ಕಥಮಾಸೀತ್ ಸಮಾಗಮಃ ಆಚಾರ್ಯೋ ವೃಷ್ಣಿವೀರಾಣಾಂ ಪಾಂಚಾಲಾನಾಂ ಚ ಯಃ ಪ್ರಭುಃ ಸರ್ವಕ್ಷತ್ರಸ್ಯ ಚಾಚಾರ್ಯಃ ಸರ್ವಶಸ್ತ್ರಭೃತಾಂಬರಃ ತೇನ ದ್ರೋಣೇನ ತೇ ತಾತ ಕಥಮಾಸೀತ್ ಸಮಾಗಮಃ ರಣೇಯಂ ಪ್ರೇಕ್ಷ್ಯ ಸೀದಂತಿ ಹತವೀರ್ಯ ಪರಾಕ್ರಮಾಃ ಕೃಪೇಣ ತೇನ ತೇ ತಾತ ಕಥಮಾಸೀತ್ ಸಮಾಗಮಃ ಯಸ್ಯ ತದ್ವಿಸ್ಮೃತಂ ಲೋಕೆ ಬ್ರಹ್ಮಚರ್ಯಂ ಸುದುಷ್ಕರಂ ಪಿತುಃ ಕೃತೆ ಕೃತಂ ಘೋರಂ ಮಹದ್ವ್ರತಮನುತ್ತಮಂ ಯೇನ ಯುದ್ಧಂ ಕೃತಂ ಪೂರ್ವಂ ಜಾಮದಗ್ನೇನ ವೈ ಸಹ ಭೀಷ್ಮೇಣ ಪುರುಷವ್ಯಾಘ್ರ ನ ಚ ಯುದ್ಧೇ ಪರಾಜಿತಃ ಪರಾಕ್ರಮೀ ಚ ದುರ್ಧರ್ಷೋ ವಿದ್ವಾನ್ ಶೂರೋ ಜಿತೇಂದ್ರಿಯಃ ಕ್ಷಿಪ್ರಕಾರೇ ದೃಢಾವೇಧೀ ವಿಸೃತಃ ಸರ್ವಕರ್ಮಸು ತೇನ ತೇ ಸಹ ಭೀಷ್ಮೇಣ ಕುರುವೃದ್ಧೇನ ಸಂಯುಗೆ ಯುದ್ಧಮಾಸೀತ್ ಕಥಂ ತೇನ ಸರ್ವಮೇತದ್ಬ್ರವೀಹಿ ಮೇ ಆಚಾರ್ಯಪುತ್ರೋ ಯಃ ಶೂರಃ ಸರ್ವಶಸ್ತ್ರಭೃತಾಂಬರಃ ತೇನ ವೀರೇಣ ತೇ ತಾತ ಕಥಮಾಸೀತ್ ಸಮಾಗಮಃ ಸರ್ವೇ ಚೈವ ಮಹಾವೀರ್ಯಾಃ ಧಾರ್ತರಾಷ್ಟ್ರಾ ಮಹಾಬಲಾಃ ತೈಶ್ಚ ವೀರೈಶ್ಚ ತೇ ತಾತ ಕಥಮಾಸೀತ್ ಸಮಾಗಮಃ ನ ಮಯಾ ನಿರ್ಜಿತಾ ಗಾವೋ ನ ಮಯಾ ಕುರವೋಜಿತಾಃ ಕೃತಂ ಚ ಕರ್ಮ ತತ್ಸರ್ವಂ ದೇವಪುತ್ರೇಣ ಕೇನಚಿತ್ ಸ ಹಿ ಭೀತ್ಯಾ ದ್ರವಂತಂ ಮಾಂ ಭೀಷ್ಮದ್ರೋಣಮುಖಾನ್ ಕುರೂನ್ ದೃಷ್ಟ್ವಾ ವಿಷಣ್ಣಂ ಸಂಗ್ರಾಮೇ ದೇವಪುತ್ರೋऽನ್ಯವಾರಯತ್ ಸಖ್ಯತಿಷ್ಠದ್ರಥೋಪಸ್ಥೆ ವಜ್ರಹಸ್ತನಿಭೋ ಯುವಾ ತೇನ ತಾ ನಿರ್ಜಿತಾ ಗಾವಃ ಕುರವಸ್ತೇನ ನಿರ್ಜಿತಾಃ ತಸ್ಯ ತತ್ಕರ್ಮ ವೀರಸ್ಯ ನ ಮಯಾ ತಾತ ತತ್ಕೃತಂ ಸ ಹಿ ಶಾರದ್ವತಂ ದ್ರೋಣಂ ದ್ರೋಣಪುತ್ರಂ ಚ ವೀರ್ಯವಾನ್ ಸೂತಪುತ್ರಂ ಚ ಭೀಷ್ಮಂ ಚ ಚಕಾರ ವಿಮುಖಾನ್ ಶರೈಃ ದುರ್ಯೋಧನಂ ಚ ಸಮರೇ ಪ್ರಭಿನ್ನಮಿವ ಕುಂಜರಂ ಪ್ರಭಗ್ನಮಬ್ರವೀತ್ ಭೀತಂ ರಾಜಪುತ್ರಂ ಮಹಾಬಲಂ ನ ಹಸ್ತಿನಪುರೇತ್ರಾಣಂ ತವ ಪಶ್ಯಾಮಿ ಕಿಂಚನ ವ್ಯಾಯಾಮೇನ ಪರೀಪ್ಸಸ್ವ ಜೀವಿತಂ ಕೌರವಾತ್ಮಜ ನಾಸ್ತಿನಪುರೇ ಶಕ್ಯ ಭೋಕ್ತುಂ ಭೋಗಾಃ ಪಲಾಯತಾ ನ ಮೋಕ್ಷಸೆ ಪಲಾಯಂತ್ವಂ ರಾಜನ್ ಯುದ್ಧಮನಾ ಭವ ಪೃಥಿವೀಂ ಭೋಕ್ಷಸೆ ಜಿತ್ವಾ ತतो ವಾ ಸ್ವರ್ಗಮಾಪ್ಸ್ಯಸಿ ಸನಿವೃತ್ತೋ ನರವ್ಯಾಘ್ರೋ ಮುಂಚನ್ ವಜ್ರನಿಭಾನ್ ಶರಾನ್ ಸಚಿವೈಃ ಸಂವೃತೋ ರಾಜಾ ಭೀಷ್ಮದ್ರೋಣ ಕೃಪಾದಿಭಿಃ तं दृष्ट्वा रोमहर्षो भूद्दूरात् स्तम्भश्च मे भवत् यदभ्रगन संकाशमनीकं व्यथमच्छरैः तत्प्रणुद्य रथानीकं सिंहर्षभसमो युवा तान् कुरोन्द्रावयद्राजन्द्रणेनागैव श्वसन्येकेन तेन शूरेण षड्रथाः परिनिर्जिताः शार्दूलेनेव मत्तेन मृगस्तृणरुचार यथा हयानाञ्च गजानाञ्च शूराणाञ्च धनुष्मतां निहतानि सहस्राणि भग्ना च कुरुवाहिनी सूतपुत्रं शरैर्विद्ध्वा हयान् हत्वा महारथः देवपुत्र समस्संख्ये रक्तं वस्त्रं समाददे ಯಾರು ಹೊಡೆದದ್ದು ಅವನಿಗೆ ಅಂತ ಉತ್ತರ ಕೇಳಿದಾಗ ವಿರಾಟ ನಾನು ಹೊಡೆದದ್ದು ಅವನ ಹಣೆಗೆ. ಆಗ ಉತ್ತರ ಅಂತಾನೆ, ನೀನ್ ತುಂಬಾ ತಪ್ಪು ಕೆಲಸ ಮಾಡಿಬಿಟ್ಟೆ, ಬೇಗ ಬೇಗ ಅವನ ಕ್ಷಮಾಪಣೆ ಕೇಳು. ಬ್ರಾಹ್ಮಣ ದ್ವೇಷ ಅನ್ನೋದು ವಂಶವನ್ನೇ ನಾಶ ಮಾಡದೇ ಇರ್ಲಿ, ಕ್ಷಮಾಪಣೆ ಕೇಳು ಅಂದಾಗ ವಿರಾಟ ಹಾಗೆ ಆಗಲಿ ಅಂತ ಕ್ಷಮಾಪಣೆ ಮಾಡ್ದ. ಅಂದ್ರೆ ಬ್ರಾಹ್ಮಣ ವೇಷವನ್ನ ಹಾಕೊಂಡಿದ್ದಂತ ಧರ್ಮರಾಜನನ್ನ ಸಾರಿ ಕ್ಷಮಿಸಿ ಬಿಡು ಅಂತ ಕೇಳ್ದ. ಆಗ ಕ್ಷಮಾಪಣೆ ಮಾಡು, ಕ್ಷಮಿಸು ಕ್ಷಮಿಸು ಅಂತ ಬೇಡ್ತಾ ಇದ್ದಂತಹ ವಿರಾಟ ರಾಜನಿಗೆ ಧರ್ಮಜ ಹೇಳ್ತಾನೆ, ನಾನಿನ್ ಯಾವಾಗ್ಲೋ ಕ್ಷಮಿಸಿ ಬಿಟ್ಟಿದ್ದೇನಪ್ಪ, ನಂಗೆ ನಿನ್ ಮೇಲೆ ಏನು ಕೋಪ ಇಲ್ಲ. ಏನಪ್ಪಾ ಅಂದ್ರೆ, ಒಂದು ವೇಳೆ ನನ್ನ ರಕ್ತ ಭೂಮಿ ಮೇಲೆ ಬಿದ್ದಿದ್ರೆ ನಿನ್ನ ಊರು ನೀನು ಎಲ್ರೂ ನಾಶ ಆಗ್ಬಿಡ್ತಾ ಇದ್ರಿ ಅಷ್ಟೇ. ಅದರಿಂದ ಯಾರು ತಪ್ಪಿಲ್ಲ, ನಾನವ್ರನ್ನ ತಪ್ಪು ಅಂತ ದೂಷಣೆ ಮಾಡೋದಿಲ್ಲ. ಆದ್ದರಿಂದ ಯಾರು ತಪ್ಪಿಲ್ಲದವನನ್ನ ತಪ್ಪು ಅಂತಾನೆ ದೂಷಣೆ ಮಾಡ್ತಾನೆ, ಅವನಿಗೆ ಅದರ ಫಲ ಬೇಗವಾಗಿ ಬಂದ್ಬಿಡು. ತಪ್ಪು ದಾರುಣವಾದ ಫಲ, ದುಷ್ಟ ಫಲ, ಅವನು ಹಾಳಾಗೋಗುವಂತಹ ಫಲ ಬಂದ್ಬಿಡತ್ತ ಅವನಿಗೆ. ಇಷ್ಟೆಲ್ಲ ಆದ್ಮೇಲೆ ಸ್ವಲ್ಪ ರಕ್ತ ಹರಿಯೋದ್ ನಿಂತು, ಗಾಯ ಎಲ್ಲ ಸ್ವಲ್ಪ ರಕ್ತ ಬರೋದ್ ಕಡಿಮೆ ಆಯ್ತು. ಅದನ್ನ ನೋಡಿ ಬೃಹನ್ನಳೆ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಆದೇಶ ಕೊಡಿಸ್ದ ಧರ್ಮರಾಜನೇ. ಬೃಹನ್ನಳೆ ಒಳಗೆ ಬಂದು ಧರ್ಮರಾಜನಿಗೆ ರಾಜನಿಗೆ ವಿರಾಟ ರಾಜನಿಗೆ ನಮಸ್ಕಾರ ಮಾಡಿ ದೂರದಿಂದ ಬೃಹನ್ನಳೆ ಕಂಕನನ್ನ ನೋಡ್ತಾನೆ.
ಹಾಗೆ ಆಗ್ಲಿ ಅಂತ ಕ್ಷಮಾಪಣೆ ಕೇಳಿ ಏನ್ ಯುದ್ಧ ಭೂಮಿಯಿಂದ ಬಂದಂತಹ ತನ್ನ ಮಗನನ್ನು ನೋಡಿ ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡ್ಬಿಟ್ಟ. ವಿರಾಟ ಅಪ್ಕೊಂಡ್ಬಿಡ್ತಾನೆ, ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತಾನೆ. ಅರ್ಜುನ ಕೇಳಿಸ್ಕೊಂತಾ ಇದ್ದಾನೆ ಬೃಹನ್ನಳ ರೂಪದಿಂದ. ಅವನನ್ನು ಹೊಗಳ್ತಾನೆ ಮಗನನ್ನ. ಪಾಪ ಇವನಿಗೆ ನಾಚಿಕೆ, ನಾನು ಯಾವ ಕೆಲಸ ಮಾಡಿಲ್ಲ, ಅದಕ್ಕೆ ನಾನು ಹೊಗಳಿಸ್ಕೋಬೇಕಲ್ಲ ಅಂತ ನಾಚಿಕೆ ಉತ್ತರನಿಗೆ. ಏನಪ್ಪಾ, ನಿನ್ನಂಥ ಮಗನನ್ನ ಪಡೆದು ನಾನು ಕೃತಕೃತ್ಯನಾಗ್ಬಿಟ್ಟೆ. ನಿನ್ನಂಥ ಮಗ ನನಗೆ ಹಿಂದೆ ಇಲ್ಲ, ಮುಂದೆ ಬರಲ್ಲ. ಶತ್ರುಗಳು 1,000 ಹೆಜ್ಜೆಯನ್ನ ಇಟ್ರೆ ನೀನ್ ಅದಕ್ಕೆ ಅಪೋಸಿಟ್ ಆಗಿ 1 ಹೆಜ್ಜೆಯನ್ನ ಇಟ್ಟು ಅವರನ್ನೆಲ್ಲ ಸೋಲಿಸಿ ಬಿಟ್ಟಿದ್ಯಲ್ಲ. ಏನಪ್ಪಾ, ಕರ್ಣನ ವೇಗ ಎಂಥದ್ದು. ಆ ಕರ್ಣನ್ ಜೊತೆ ನೀ ಯುದ್ಧ ಹೇಗ್ ಮಾಡಿದೆ? ದುರ್ಯೋಧನ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ಕೃಪಾ, ಅಶ್ವತ್ಥಾಮ, ಇವ್ರ ಜೊತೆ ಎಲ್ಲ ಯುದ್ಧ ಹೇಗಾಯ್ತು ನಿನಗೆ? ಯಾರು ಪರಶುರಾಮ ದೇವರ ಜೊತೆ ಯುದ್ಧ ಮಾಡಿಯೂ ಸೋಲಿಲ್ವೋ ಅಂತ ಭೀಷ್ಮಾಚಾರ್ಯ ನೀನ್ ಹ್ಯಾಕ್ ಸೋಲಿಸಿಬಿಟ್ಟೆ? ಇಷ್ಟೆಲ್ಲ ಮಾತಾಡ್ತಾನೆ. ಆಗ ಉತ್ತರ ಅಂದ, ಅಪ್ಪ, ನಾನು ಗೆಲ್ಲಿಲ್ಲ, ನಾನು ಗೋವುಗಳನ್ನ ವಾಪಸ್ ತರಲಿಲ್ಲ, ತಂದವನೊಬ್ಬ ದೇವಪುತ್ರ ಹೇಳಿಬಿಟ್ಟ. ಆ ದೇವಪುತ್ರ ಏನ್ ಮಾಡ್ದ ಅಂದ್ರೆ, ಭೀಷ್ಮ ದ್ರೋಣಾದಿಗಳನ್ನ ನೋಡಿ ಯುದ್ಧದಲ್ಲಿ ವಾಪಸ್ಸು ಓಡಿ ಬರ್ತಾ ಇದ್ದಂತಹ ನನ್ನನ್ನು ಎಳ್ಕೊಂಡು ಹೋಗಿ ನನ್ ತಡ್ದ. ಎಲ್ಲ ಗೋವುಗಳನ್ನ ವಾಪಸ್ ಗೆದ್ದುಕೊಂಡು ಬಂದ, ಕುರುಗಳನ್ನ ಸೋಲಿಸಿಬಿಟ್ಟ. ಅಪ್ಪ, ಇದೆಲ್ಲ ಅವನು ಮಾಡಿದ್ದು, ನನ್ ಕೆಲಸ ಅಲ್ಲ. ಅವನೇ ಕೃಪಾ, ದ್ರೋಣ, ಅಶ್ವತ್ಥಾಮ, ಕರ್ಣ, ಭೀಷ್ಮ, ದುರ್ಯೋಧನ ಮೊದಲಾದ ಷಡ್ರಥರನ್ನ ಸೋಲಿಸಿದ್ದವನೇ. ನನಗೆ ಹೇಳ್ದ ಅವನು, ಹಸ್ತಿನಾವತಿಯಲ್ಲಿ ನೀನು ಬದುಕೋದಿಲ್ಲ, ಹೋಗು ನಿಮ್ಮನೆಗೆ ಹೋಗಿ ಬದುಕೋ. ನೀನು ಯುದ್ಧದಲ್ಲಿ ಹೆದರಿಕೊಂಡು ಓಡುವ ನಿನಗೆ ಹಸ್ತಿನಾಪುರದಲ್ಲಿ ಯಾವ ಭೋಗವೂ ಇಲ್ಲ. ದುರ್ಯೋಧನನಿಗೆ ಹೇಳಿದ ಮಾತವನು. ಒಂದ ಯುದ್ಧದಲ್ಲಿ ಗೆದ್ದು ಭೂಮಿಯನ್ನ ಅನುಭವಿಸುವ, ಇಲ್ಲ ಸೋತು ಸ್ವರ್ಗಕ್ಕೆ ಹೋಗು ಸತ್ತು ಅಂತ ದುರ್ಯೋಧನನಿಗೆ ಹೇಳಿದ ಅವನು ಕೌರವನಿಗೆ. ದುರ್ಯೋಧನ ಯುದ್ಧ ಮಾಡ್ತಾ ಬಂದ. ಈ ದೇವಪುತ್ರ ಅರ್ಜುನನನ್ನ ದೇವಪುತ್ರ ಅಂತ ಹೇಳ್ತಾ ಇದ್ದಾನೆ. ಈ ದೇವಪುತ್ರನಾದ ಅರ್ಜುನ ಇದ್ದಾನಲ್ಲ, ಅವನು ಬಾಣ ಪ್ರಯೋಗ, ಅವನ ಯುದ್ಧ ಕೌಶಲ, ಅದನ್ನ ನೋಡಂಗ್ ರೋಮಾಂಚನ ಆಗ್ಬಿಡ್ತಪ್ಪ. ಎಲ್ಲ ಕೌರವರನ್ನ ಓಡಿಸಿಬಿಟ್ಟ. ಎಲ್ಲರನ್ನ ಸಾವಿರಾರು ಸಂಖ್ಯೆಯ ಕುದುರೆ, ಆನೆ, ಶತ್ರುಗಳು, ರಥಗಳು, ಕೌರವರು ಎಲ್ಲರನ್ನ ಸಾಯಿಸಿಬಿಟ್ಟ. ಸೂತಪುತ್ರನಾದ ಕರ್ಣ, ಅವನ ರಥ, ಅವನ ಕುದುರೆ, ಅವನ್ನೆಲ್ಲ ಕೊಂದು ಬಿಟ್ಟು ಮುಗಿಸಿ ಕರ್ಣನನ್ನು ಸೋಲಿಸಿ ಕರ್ಣನ ಕೆಂಪು ಬಟ್ಟೆಯನ್ನ ತಗೊಂಡ್ಬಂದ್ಬಿಟ್ಟ. ಚತುರ್ಭ್ಯ ಪುನರಾರ್ಚತ್ ಭೀಷ್ಮಂ ಶಾಂತನವಂ ರಣೇ ಸಂಸತಂ ವಿದ್ವಾ ಹಯಾಂತಸ್ಯ ನಾಸ್ಯ ವಸ್ತ್ರಂ ಸಮಾದದೆ ದುರ್ಯೋಧನಂಚ ಬಲವಾನ್ ಬಾಣೈರ್ವಿವ್ಯಾಧ ಸಪ್ತಭಿಗೀತ ಸತಂ ವಿದ್ವಾ ಹಯಾಂಶ್ಚಾಸ್ಯ ಶುಕ್ಲವಸ್ತ್ರಮಥಾದದೆ ದ್ರೋಣಂ ಕೃಪಂಚ ಬಲವಾನ್ ಸೋಮದತ್ತಂ ಜಯದ್ರಥಂ ಭೂರಿಸ್ರವ ಸಮಿಂದ್ರಾಭಂ ಶಕುನಿಂಚ ಮಹಾರಥಂ ತ್ರಿಭಿಶ್ಚರೈರ್ವಿದ್ವಾ ದುಶ್ಯಾಸನ ಮುಖಾನಪಿ ವಿವಿಧಾನಿ ಚ ವಸ್ತ್ರಾಣಿ ಮಹಾರ್ಹಾಣ್ಯಜಹಾರಸಃ ದ್ವಾಭ್ಯಾಂ ಶರಾಭ್ಯಾಂ ವಿದ್ವಾ ತು ತಥಾಚಾರ್ಯ ಸುತಂ ರಣೇ ಛಾಪಂ ಚಿತ್ವಾ ವಿಕರ್ಣಸ್ಯ ನೀಲೇ ಚ ದತ್ತವಾಸಸಿ ಕೊಸವೀರೋ ಮಹಾಬಾಕುರ್ದೇವ ಪುತ್ರೋ ಮಹಾಯಶಾಃ ಯೋ ಮಮಾಮೋಚಯತ್ಪುತ್ರಂ ಕುರುಭಿರ್ಗ್ರಸ್ತಮಾಘವೇ ಇಚ್ಛಾಮಿ ತವ ಮಿತ್ರಘ್ನಂ ದ್ರಷ್ಟುಮರ್ಚಿತುಮೇವ ಚ ಯೇನ ಹಿ ತ್ವಂ ಜಗಾವಶ್ಚ ಮೋಚಿತಾ ದೇವಸೂನುನಾ ತಸ್ಮೈ ದಾಸ್ಯಾಮಿ ತಾಂ ಪುತ್ರೀಂ ಶುಭ್ರವಸ್ತ್ರಾಂ ಸುಹಾಟಕಾಂ ಸ್ಫುರಿತಂ ಕಟಿಸೂತ್ರಂ ಚ ಸ್ತ್ರೀ ಸಹಸ್ರಶತಾನಿ ಚ ಅಂತರ್ಧಾಯ ಗತಸ್ತಾತ ದೇವಪುತ್ರಃ ಪ್ರತಾಪವಾನ್ ಅದ್ಯಶ್ವೋ ವಾ ಪರಶ್ವೋ ವಾ ಮನ್ಯೇ ಪ್ರಾದುರ್ಭವಿಷ್ಯತಿ ಏವಮಾಖ್ಯಾಯಮಾನಸ್ತು ಛನ್ನಂ ವಸ್ತ್ರೇಣ ಪಾಂಡವಂ ವಸಂತಂ ತತ್ರ ನಾಜ್ಞಾಸೀದ್ ವಿರಾಟಃ ಪಾರ್ಥಮರ್ಜುನಂ ತತಃ ಪಾರ್ಥೋಭ್ಯನುಜ್ಞಾತೋ ವಿರಾಟೇನ ಮಹಾತ್ಮನಾ ಸಹ ಪುತ್ರೇಣ ಮಾತ್ಸ್ಯ ಮಂತ್ರಗಿತ್ವಾ ಧನಂಜಯಃ ಇತ್ಯೇವಂ ಬ್ರೂಹಿ ರಾಜಾನಂ ವಿರಾಟಂ ಚ ಯುಧಿಷ್ಠಿರಂ ಇತ್ಯುಕ್ತ್ವಾ ಸಹಸಾ ಪಾರ್ಥಃ
ಪ್ರವಿಶ್ಯಾಂತಃ ಪುರಂ ಶುಭಂ ದದೋ ರತ್ನಾನಿ ವಸ್ತ್ರಾಣಿ ವಿರಾಟ ದುಹಿತು ಸ್ವಯಂ ಉತ್ತರಾತು ಮಹಾರ್ಘಾಣಿ ವಸ್ತ್ರಾಣ್ಯಾಭರಣಾನಿ ಚ ಪ್ರಗೃಹ್ಯತಾನಿ ಸರ್ವಾಣಿ ಪ್ರೀತಾ ಸಾನುಚರಾಭವತ್. ಪಾಪ ಅವನೇ ಮತ್ತೆ 4 ಬಾಣಗಳಿಂದ ಭೀಷ್ಮಾಚಾರ್ಯರ ಕೊಂದ. ಆದ್ರೆ ಭೀಷ್ಮಾಚಾರ್ಯರ ವಸ್ತ್ರ ತಗೊಳ್ಳಿಲ್ಲ. ದುರ್ಯೋಧನನ್ನ 7 ಬಾಣಗಳಿಂದ ಹೊಡೆದ, ಅವನ ಕುದುರೆ ಕೊಂದ, ಅವನ ಬಿಳಿ ಬಣ್ಣದ ವಸ್ತ್ರ ತಗೊಂಡ್ಬಿಟ್ಟ. ದ್ರೋಣಾಚಾರ್ಯರನ್ನ, ಸೋಮದತ್ತನನ್ನ, ಜಯದ್ರಥನನ್ನ, ಭೂರಿಶ್ರವಸನನ್ನ, ಶಕುನಿ, ಅವ್ರ ದುಶ್ಯಾಸನ, ಇವ್ರಿಗೆಲ್ಲ 3 ಬಾಣಗಳಿಂದ ಹೊಡೆದು ಅವರ ಎಲ್ಲ ವಸ್ತ್ರಾಭರಣಗಳನ್ನು ತಗೊಂಡ್ಬಿಟ್ಟ. 2 ಬಾಣಗಳಿಂದ ಅಶ್ವತ್ಥಾಮಾಚಾರ್ಯರು ಹೊಡೆದ. ವಿಕರ್ಣನ ಧನುಸ್ಸನ್ನ ಕತ್ತರಿಸಿ ಹಾಕಿ ಅವನ ನೀಲಿ ಬಣ್ಣದ ವಸ್ತ್ರಗಳನ್ನು ತಗೊಂಡ್ಬಿಟ್ಟ. ಅವನೇ ಹೊಡೆದದ್ದು, ನಾನೇನೂ ಇಲ್ಲ. ನನ್ನ ವ್ಯವಸ್ಥೆ ಏನಿಲ್ಲ, ಎಲ್ಲ ಕೆಲಸಗಳನ್ನು ಮಾಡಿದ್ದು ಅವನೇ, ನಾನೇನೂ ಮಾಡ್ಲಿಲ್ಲ ಅಂದಾಗ ವಿರಾಟ ಅಂದ್ ಎಲ್ಲಪ್ಪ ಅವನು ನನ್ನ ಮಗನನ್ನ ಕಾಪಾಡಿದ ವೀರ ದೇವಪುತ್ರ ಎಲ್ಲಿದ್ದಾನೆ ನೋಡ್ಬೇಕು. ನನ್ನ ಗೋವುಗಳನ್ನ, ನನ್ನ ಮಗನನ್ನ ರಕ್ಷಣೆ ಮಾಡಿದ ಅವನನ್ನು ನೋಡ್ಬೇಕು, ಮರ್ಯಾದೆ ಮಾಡ್ಬೇಕು, ಪೂಜೆ ಮಾಡ್ಬೇಕು. ಅವನಿಗೆ ನನ್ನ ಮಗಳನ್ನ ಕೊಟ್ಟು ಬಿಡ್ತೇನೆ, ಒಳ್ಳೆ ಕಟಿಸೂತ್ರವನ್ನ ಕೊಡ್ತೇನೆ, 1 ಲಕ್ಷ ಹೆಣ್ಣು ಮಕ್ಕಳನ್ನ, ದಾಸಿಯರನ್ನ ಕೊಟ್ಟು ಬಿಡ್ತೇನೆ ಅಂದಾಗ ಉತ್ತರ ಅಂದ. ನೋಡಿ ಈ ಮಾತು, ನನ್ನ ಮಗಳನ್ನ ಕೊಡ್ತೇನೆ ಅನ್ನೋ ಮಾತು ಹೇಳಿಬಿಟ್ಟ ಅವನು. ಅದೇನಾಗತ್ತೆ ನೋಡೋಣ ಮುಂದೆ. ಉತ್ತರ ಕುಮಾರ ಅಂದ, ಅವನು ಅವಾಗ್ಲೇ ಹೊರಟೋದ, ಅಂತರ್ಧಾನನಾಗಿ ಹೋಗಿಬಿಟ್ಟ. ಇವತ್ತೋ ನಾಳೆನೋ ನಾಡುದ್ದೋ ಮತ್ತೆ ಬರ್ತಾನಿಲ್ಲಿ. ಅರ್ಜುನನ್ ನೋಡ್ತಾ ಹೇಳ್ತಾ ಇದ್ದಾನ ಅವನು, ವಿರಾಟ ಬೃಹನ್ನಳ ವೇಷವನ್ನ ಬಿಚ್ಚಿಟ್ಟು ತನ್ನನ್ನ ಬಟ್ಟೆಯಿಂದ ಮುಚ್ಚಿಕೊಂಡಿದ್ದಂತಹ ಅರ್ಜುನನನ್ನ ನೋಡ್ಲಿಲ್ಲ. ವೈಭವ ನೋಡಿ ಇದೆ, ನೋಡ್ಲಿಲ್ಲ. ಆಗ ಅರ್ಜುನ ಮುಖ ಮುಚ್ಚಿಕೊಂಡೆ ವಿರಾಟನ್ ಜೊತೆಯಲ್ಲಿ ಮಾತಾಡಿ, ಅವನ ಜೊತೆ ಏಕಾಂತದಲ್ಲಿ ಮಾತಾಡ್ತಾ, ನಾನು ಹೋಗ್ತೇನೆ, ಅದನ್ನ ವಿರಾಟನಿಗೂ ನಿಮ್ಮಪ್ಪನಿಗೂ ನಮ್ಮಣ್ಣನಿಗೂ ಹೇಳಿಬಿಡು ಅಂತ ಹೇಳಿ ಹೊರಟೋಗ್ಬಿಟ್ಟ. ಹೋಗಿ ಅವನೇ ಉತ್ತರಾದೇವಿಗೆ, ತನ್ನ ಸೊಸೆಯಾಗತಕ್ಕಂಥ ಮಹಾನುಭಾವನಾದ ಪರೀಕ್ಷಿತ ಮಹಾರಾಜರ ತಾಯಿ, ಜನಮೇಜಯ ಮಹಾರಾಜರ ಅಜ್ಜಿ, ಅಭಿಮನ್ಯುವಿನ ಹೆಂಡತಿ ಆಗುವಂತಹ ಉತ್ತರಾದೇವಿಗೆ ಅವನೇ ವಸ್ತ್ರ ಆಭರಣ ಎಲ್ಲ ಕೊಟ್ಟ. ಅವಳು ತನ್ನ ಸಖಿಯರು ಸ್ನೇಹಿತರ ಜೊತೆಯಲ್ಲೆಲ್ಲ ನಿಂತು ಅದೆಲ್ಲವನ್ನ ಅವಳು ಇಸ್ಕೊಂಡಿದ್ದಾಳೆ, ಸಂತೋಷ ಪಟ್ಲು. ಅಲ್ಲಿಂದ ಇನ್ನು ಮುಂದೆ ವೈಶಂಪಾಯನರು ಹೇಳ್ತಾರೆ, ಪ್ರದಾಯ ವಸ್ತ್ರಾಣಿ ಕಿರೀಟಮಾಲಿ ವಿರಾಟಗೇಹೇ ಮುದಿತ ಸಖಿಭ್ಯ ಕೃತ್ವಾ ಮಹತ್ಕರ್ಮ ತದಾ ಜಿಮಧ್ಯೆ ಜಿದೃಕ್ಷಯಾ ಸೋಭಿ ಜಗಾಮ ಪಾರ್ಥಂ ಸಂಪ್ರೇಕ್ಷಮಾಣಸ್ತ್ವಥ ಧರ್ಮರಾಜಂ ಪಪ್ರಚ್ಛ ಪಾರ್ಥೋಥ ಸ ಭೀಮಸೇನಂ ಕಿಂ ಧರ್ಮರಾಜೋ ಹಿ ಯಥಾ ಪುರಾ ಮಾಂ ಮುಖಂ ಪ್ರತಿಚ್ಛಾದ್ಯ ನ ಚಾಹ ಕಿಂಚಿತ್ ತಮೇವ ಮುಕ್ತ್ವಾ ಪ್ರತಿಶಂಕಮಾನಂ ದೃಷ್ಟ್ವಾರ್ಜುನಂ ಭೀಮಸೇನಂ ಚ ರಾಜಾ ತತ್ರಾಬ್ರವೀತ್ತೌ ಅಭಿವೀಕ್ಷ ರಾಜಾ ಯುಧಿಷ್ಠಿರಸ್ತತ್ಪರಿವೃಜ್ಯ ರಕ್ತಂ ದುರಾತ್ಮನಾ ತ್ವಯ್ಯಭಿಪೂಜ್ಯಮಾನೇ ವಿರಾಟ ರಾಜೇನ ಹತೋಸ್ಮಿ ಪಾರ್ಥ ತಸ್ಮಾತ್ ಪ್ರಹಾರಾತ್ ರುಧಿರಸ್ಯ ಬಿಂದೂನ್ ಪ್ರಾಸ್ಯನ್ನ ಚೇಮೇ ಪೃಥಿವೀಂ ಸ್ಪೃಶೇಯುಃ ಇತಿ ಪ್ರತಿಚ್ಛಾದ್ಯ ಮುಖಂ ತತೋಗಂ ವನ್ಯುಂ ನಿಯಚ್ಛನ್ನು ಪತಿಷ್ಠಾಸಂ ಕ್ರುದ್ಧೇ ತು ವೀರೇ ತ್ವಯಿ ಚ ಪ್ರತೀತೆ ರಾಜಾ ವಿರಾಟೋ ನ ಲಭೇತ ಶರ್ಮಾ ಜಾನತಾ ತೇನ ಚ ಶೌರ್ಯಮಗ್ರ್ಯಂ ಛನ್ನಸ್ಯ ತೇ ಪಾರ್ಥ ಬಲಂ ಚ ವೀರ್ಯಂ ಇದಂ ವಿರಾಟೇನ ಮಯಿ ಪ್ರಯುಕ್ತಂ ತ್ವಾಂ ವೀಕ್ಷಮಾಣೋ ನ ಗತೋಸ್ಮಿ ಹರ್ಷಂ ತೇನ ಪ್ರಮೇಯೇನ ಮಹಾಬಲೇನ ತಸ್ಮಿನ್ ತಥೋಕ್ತೆ ಶಮಮಸ್ಥಿತೇನಾತಂ ಭೀಮಸೇನೋ ಬಲವಾನಮರ್ಷಿ ಧನಂಜಯಂ ಕ್ರುದ್ಧ ಉವಾಚ ವಾಕ್ಯಂ ನ ಪಾರ್ಥ ನಿತ್ಯಂ ಕ್ಷಮಕಾಲಮಾಹ ಬೃಹಸ್ಪತಿರ್ಜ್ಞಾನಮತಾಂ ವರಿಷ್ಠಃ ಕ್ಷಮೀ ಚ ಸರ್ವೈಃ ಪರಿಭೂಯತೆ ಹಿ ಯಥಾ ಭುಜಂಗೋ ವಿಷವೀರ್ಯಹೀನಃ ವಿರಾಟ ಮಧ್ಯೈವ ನಿಹತ್ಯ ಶೀಘ್ರಂ ಸಪುತ್ರ ಪೌತ್ರಂ ಸಕುಲಂ ಸಸೈನ್ಯಂ ಯೋಕ್ಷ್ಯಾಮಹೇ ಧರ್ಮಸುತಂತು ರಾಜ್ಯೇ ಅದ್ಯೈವ ಶೀಘ್ರಂ ತ್ವರತೈ ಸಮಾತ್ಸ್ಯಃ ಅನೇನ ಪಾಂಚಾಲಸುತಾ ಚ ಕೃಷ್ಣ ಉಪೇಕ್ಷಿತಾ ಕೀಚಕೇನಾನುಯಾತ ತಸ್ಮಾದಯಂ ನಾರ್ಹತಿ ರಾಜಶಬ್ದಂ ರಾಜಾ ಭವತ್ತುಂ ನೃಪಪಾರ್ಥವೀರ್ಯಾತ್ ರಾಜಾ ಕುರುಣಾಂಚ ಯುಧಿಷ್ಠಿರೋಯಂ ಮತ್ಸ್ಯೇಷು ರಾಜಾ ಭವತು ಪ್ರತೀತಃ ತಮ್ಮತ್ಸ್ಯ ದೇಹಂ ಶತಥಾಭಿನದ್ಮಿ ಕುಂಭಂ ಘನೇನೇವ ಯಥಾಂಬುಪೂರ್ಣಂ ಭವತಃ ಕ್ಷಮಯಾ ಚೈವ
ಸರ್ವೇ ದೋಷಾಶ್ಚ ನೋ ಭವನ್ ತಸ್ಮಾದೇನಂಚ ಹತ್ವಾ ವೈ ಸಬಲಂ ಸಗಬಾಂಧವಂ ಪಶ್ಚಾಚ್ಚೈವ ಕುರುನ್ ಸರ್ವಾನ್ ಅನೇಷ್ಯಾಮೋ ನ ಸಂಶಯಃ ಭೀಮಸೇನಶ್ಚ ಯೇ ಚಾನ್ಯೇ ತಥೈವೈತಿ ತಮಬ್ರುವನ್ ತಮಬ್ರವೀದ್ ಧರ್ಮಸುತೋ ಮಹಾತ್ಮಾ ಕ್ಷಮೀ ವದಾನ್ಯಃ ಕುಪಿತಂಚ ಭೀಮಂ ನ ಪ್ರತ್ಯುಪಸ್ಥಾಸ್ಯತಿ ಚೇತ್ ಸದಾರಃ ಪ್ರಸಾದನೆ ಸಮ್ಯಗತಾಸ್ತು ವದ್ಯಃ ನ ಹಂತವ್ಯೋ ದುರಾತ್ಮಾಯಂ ವಿರಾಟಶ್ಚಾಪಿ ತೇರ್ಜುನ ಶ್ವಃ ಪ್ರಭಾತೆ ಪ್ರವೇಕ್ಷಾಮಃ ಸಭಾಂ ಸಿಂಹಾಸನೇಷ್ವಿಹ ರಾಜವೇಷೇಣ ಸಂಯುಕ್ತಾನ್ ಯದಿ ತತ್ರ ನ ಮಂಸ್ಯತೆ ಪಶ್ಚಾದ್ವಧ್ಯಾಮಹೇ ಸರ್ವಾನ್ ವಿರಾಟೇನ ಸ ಬಾಂಧವಾನ್ ಇತಿ ಕರ್ತವ್ಯಂ ಯತಾಂ ಸರ್ವೇ ಮಂತ್ರಗಿತ್ವಾ ಸ ಪಾಂಡವಾಃ ಯವಸಂಶ್ಚೈವ ತಾಂ ರಾತ್ರಿಂ ಪಾಂಡವಾ ಧರ್ಮವತ್ಸಲಾಃ ಪುತ್ರೇಣ ಸಹಮಾಚ್ಯಸ್ತು ಸಂಪ್ರಹೃಷ್ಟೋ ನರಾಧಿಪಃ ತಾಂ ರಾತ್ರಿಮವಸದ್ಧೀಮಾನ್ ಸಮಾಶ್ವಸ್ತೇನ ಚೇತಸಾ. ಯುದ್ಧದಲ್ಲಿ ಎಲ್ಲರ ವಸ್ತ್ರಾಭರಣಗಳನ್ನು ಗೆದ್ದಂತಹ ಅರ್ಜುನ ಅಂತಃಪುರಕ್ಕೆ ಹೋಗಿ ಎಲ್ಲರಿಗೆ ವಸ್ತ್ರಾಭರಣಗಳನ್ನೆಲ್ಲವನ್ನ ಕೊಟ್ಟು ಧರ್ಮರಾಜನ್ ನೋಡ್ಬೇಕು ಅಂತ ಅವನ ಹತ್ರ ಬಂದ. ಧರ್ಮರಾಜನ್ ನೋಡ್ತಾ ಭೀಮಸೇನಂಗೆ ಹೇಳ್ತಾನೆ, ಅಣ್ಣ ಇದೇನಿದು, ಮುಖ ಮುಚ್ಕೊಂಡಿದ್ದಾನೆ, ಏನು ಮಾಡ್ಲಿಲ್ಲ ನಮ್ಮಣ್ಣ, ಯಾಕೆ ಏನಾಯ್ತು? ಧರ್ಮರಾಜ ರಕ್ತ ಒರೆಸ್ಕೊಂಡ, ಬಟ್ಟೆಯಲ್ಲಿ ಸುರಿತಾ ಇದ್ದ ರಕ್ತವನ್ನ ಒರೆಸಿಕೊಂಡು ಮಾತಾಡ್ತಾನೆ, ನಾನ್ ನಿನ್ನನ್ನ ಹೊಗಳಬೇಕಾದ್ರೆ ವಿರಾಟ ನಂಗೆ ಹೊಡೆದ, ಹಣೆಯಿಂದ ರಕ್ತ ಬರುತ್ತು, ಆ ರಕ್ತ ಭೂಮಿಯಲ್ಲಿ ಬೀಳದೇ ಇರ್ಲಿ ಅಂತ ನಾನು ಪಾತ್ರೆಯಲ್ಲಿ ಹಿಡಿದೆ. ಈ ಕಾರಣಕ್ಕೆ ನಾನು ಕೋಪದಿಂದ ಮುಖ ಮುಚ್ಕೊಂಡು ಕೂತಿದ್ದೇನೆ ಅಷ್ಟೇ, ಹೊರತಿನ್ನೇನಿಲ್ಲ. ನಾನೇನಾದ್ರೂ ಸಿಟ್ಟು ಮಾಡ್ಕೊಂಡ್ಬಿಟ್ರೆ ವಿರಾಟನಿಗೆ ಒಳ್ಳೇದಾಗಲ್ಲ. ಆದ್ದರಿಂದ ನಿನ್ನ ಬಲ, ನಿನ್ನ ವೀರ್ಯ ತಿಳಿಯದ ಅವನು ಏನೇನೋ ಮಾಡ್ತಾ ಇದ್ದಾನ, ಪಾಪ, ಇರ್ಲಿ ಪರವಾಗಿಲ್ಲ ಅಷ್ಟೇ. ಆದ್ದರಿಂದ ನಿನ್ ನೋಡ್ತಾ ನಾನು ಸಂತೋಷ ಪಡ್ಲಿಲ್ಲ, ಬಿಟ್ರೆ ವಿರಾಟ ಮಾಡಿದ ಕೆಲಸ ನನಗಿದು. ಅಷ್ಟು ಬಿಟ್ಟು ಬೇರೆ ಇನ್ನೇನಿಲ್ಲ ಅಂದಾಗ ಕೋಪ ಬಂತು ಅರ್ಜುನ. ಭೀಮಸೇನ ದೇವರಿಗೆ ಕೋಪ ಬಂತು. ಬಲವಾನ ಮಹರ್ಷಿ ಭೀಮಸೇನ ಅರ್ಜುನಂಗೆ ಹೇಳ್ತಾನೆ ಸಿಟ್ಟು ಮಾಡ್ಕೊಂಡು, ಅಣ್ಣ ತಮ್ಮ ಅರ್ಜುನ, ಬೃಹಸ್ಪತ್ಯಾಚಾರ್ಯ ಹೇಳಿದ್ದಾರೆ, ಬೃಹಸ್ಪತಿ ನೀತಿ ಅಂತಿದೆ, ಶುಕ್ರ ನೀತಿ ಬೃಹಸ್ಪತಿ ನೀತಿ ಅಂತ ಎರಡು. ಅದರಲ್ಲಿ ಬೃಹಸ್ಪತಿ ನೀತಿ, ಕಣಿಂಕ ನೀತಿ ಬಂದಾಯ್ತಾಗ್ಲೆ. ನೆಕ್ಸ್ಟ್ ವಿದುರ ನೀತಿ ಬರುತ್ತೆ ಇನ್ನು ಸ್ವಲ್ಪ ದಿವಸದಲ್ಲೇ, ನೋಡೋಣ ಉದ್ಯೋಗ ಪರ್ವದಲ್ಲಿ. ನೋಡಪ್ಪ, ಬೃಹಸ್ಪತ್ಯಾಚಾರ್ಯ ಹೇಳಿದ್ದಾರೆ, ಯಾವಾಗ್ಲೂ ಕ್ಷಮಾ ಮಾಡಬೇಕು ಅಂತ ಏನು ಹೇಳಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ ಅಂತ ಕೂತ್ರೆ ವಿಷದಿಂದ ಕೂಡಿದ ಸರ್ಪವು ಕ್ಷಮಾ ಅಂತ ಕೂತ್ರೆ ಸತ್ ಹಾಳಾಗೋಗುತ್ತೆ. ಬಿಟ್ಬಿಟ್ರೆ ವಿಷ ಇದ್ದಾಗ ಕಚ್ಬಿಡ್ಬೇಕು, ತೊಂದರೆ ಕೊಟ್ಟವ್ರಿಗೆ ಎಲ್ರಿಗೂ ಅಲ್ಲ. ಆದ್ದರಿಂದ ನಾವು ಇವತ್ತೇ ವಿರಾಟ ರಾಜನನ್ನ ಕೊಂದು, ಯಾರನ್ನ, ಅವನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಸೈನ್ಯವನ್ನ ಕೊಂದು ಈ ವಿರಾಟ ರಾಜ್ಯಕ್ಕೆ ಧರ್ಮರಾಜನನ್ನೇ ಕೂಡಿಸ್ಬಿಡೋಣ. ಧರ್ಮರಾಜ ಇವತ್ತಿನಿಂದ ಮತ್ಸ್ಯ ದೇಶಕ್ಕೆ ರಾಜ ಆಗಿಬಿಡ್ಲಿ. ಯಾಕೆ ವಿರಾಟನನ್ನ ಯಾಕೆ ಕೊಲ್ಲಬೇಕು ಅಂದ್ರೆ, ಅವನು ಅರ್ಜುನ ಇಲ್ಲಿ ಹೇಳ್ತಾನೆ, ಭೀಮ ಆಯ್ತಾ, ಈ ಕೀಚಕ ಏನಿದ್ದಾನೆ, ಕೀಚಕ ಇವಳನ್ನ ಫಾಲೋ ಮಾಡಿದಾಗ, ಯಾರನ್ನ ಫಾಲೋ ಮಾಡಿದಾಗ, ದ್ರೌಪದಿಯನ್ನ ಫಾಲೋ ಮಾಡಿದಾಗ ಸುಮ್ಮನೆ ಇದ್ದ, ಅವಳ ಮೇಲೆ ಕಣ್ಣು ಹಾಕಿದಾಗ ಇವನು ಸುಮ್ಮನೆ ಕೂತ್ಕೊಂಡಿದ್ದ. ಆದ್ದರಿಂದ ನಾನಿವತ್ತು ನೀರು ತುಂಬಿದ ಮಡಿಕೆಯನ್ನ ಮೇಲೆತ್ತಿ ಒಡೆದಾಕ್ಬಿಟ್ರೆ 100 ಭಾಗ ಹೇಗೆ ಆಗ್ಬಿಡುತ್ತೆ, ಹಾಗೆ ಈ ಮತ್ಸ್ಯರಾಜನ ಶರೀರವನ್ನ ನಾನು ಒಡೆದಾಕ್ಬಿಡ್ತೇನೆ ಅಂದ ಅರ್ಜುನ. ಅಂದ, ಅಣ್ಣ ನೀನು ಕ್ಷಮಾ ಅಂತ ಕೂತ್ರೆ ನಮ್ಮೆಲ್ರಿಗೂ ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ಸೈನ್ಯ ಬಂಧು ಸಹಿತನಾಗಿರ್ತಕ್ಕಂತಹ ವಿರಾಟ ರಾಜನನ್ನ ಕೊಂದು ನೀನು ರಾಜ ಆಗ್ಬಿಡೋಣ, ರಾಜನ್ ಮಾಡ್ತೇವೆ. ಆಮೇಲೆ ಎಲ್ಲ ಕುರು ಸೈನ್ಯದ ಎಲ್ಲ ಕೌರವರನ್ನ ಆಮೇಲೆ ಕೊಂದು ಬಿಸಾಕಿದ್ರೆ ಆಯ್ತು, ಡೌಟ್ ಇಲ್ಲ ಇದರಲ್ಲಿ ಅಂದಾಗ ಅರ್ಜುನ ಹೇಳಿದಾಗ ಭೀಮ ಹಾಗೆ ಆಗ್ಲಿ ಇಂದ, ಮಿಕ್ಕವರೆಲ್ಲ ಹಾಗೆ ಆಗ್ಲಿ ಎಂದು. ಆಗ ಧರ್ಮರಾಜ ಹೇಳ್ತಾನೆ, ಬೇಡಪ್ಪ, ನಾವು ನಮ್ಮನ್ನ ಸಮಾಧಾನ ಮಾಡ್ಲಿಲ್ಲ ಅಂತಂದ್ರೆ, ವಿರಾಟ ಅವನ ಹೆಂಡತಿ ಮಕ್ಕಳ ಜೊತೆ ಬಂದು ನಾವ್ ಯಾರು ಅಂತ ಗೊತ್ತಾದ ಮೇಲೂ ನಮ್ಮನ್ನ ಸಾರಿ ಕೇಳಲಿಲ್ಲ ಅಂದ್ರೆ ಈ ಕೆಲಸ ಮಾಡೋಣ. ಈಗಲೇ ಕೊಲ್ಲೋದ್ ಬೇಡ, ನಾಳೆ ಬೆಳಗ್ಗೆನೆ ನಾವು ಸಭೆಗೆ ಹೋಗಿ ರಾಜರ ವೇಷ ಹಾಕೊಂಡು
ಸಭೆಗೆ ಹೋಗೋಣ, ಸಿಂಹಾಸನದಲ್ಲಿ ಕೂತ್ಕೊಳ್ಳೋಣ. ಅಲ್ಲೂ ನಮ್ಮನ್ನವನು ಗೌರವ ಮಾಡ್ಲಿಲ್ಲ, ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಮುಗಿಸ್ಬಿಡೋಣ ಅಂತ ಆಲೋಚನೆ ಮಾಡಿದಾಗ ಧರ್ಮರಾಜ ಹೇಳಿಬಿಟ್ಟ. ಸರಿ ಹಾಗೆ ಅಂತ ನಾಳೆ ಬೆಳಗ್ಗೆ, ಅಂದ್ರೆ ಇಲ್ಲಿಗೆ ಮುಗೀತವ್ರು ಅಫಿಷಿಯಲ್ ಆಗಿ ಅಜ್ಞಾತವಾಸ ಇವತ್ತು ಲಾಸ್ಟ್. ಅದನ್ನ ಮುಗಿಸಿದ ಮೇಲೆ ನಾಳೆ ಬೆಳಗ್ಗೆ ಏನ್ ಮಾಡ್ಬೇಕು ಅಂತೆಲ್ಲ ಮಾತಾಡ್ತಾ ಆ ರಾತ್ರಿಯನ್ನ ಕಳೆದು. ಈ ವಿರಾಟನೂ ಅಷ್ಟೇ, ಏನೋ ಯಾರೋ ದೇವಪುತ್ರ ಬಂದು ನನ್ನ ಮಗನನ್ನ ಉಳಿಸಿ ಗೋವುಗಳನ್ನ ವಾಪಸ್ ತಂದು ಕುರುಗಳನ್ನ ಸೋಲಿಸಿ ಬಿಟ್ಟಿದ್ದಾನೆ ಅಂತ ಸಂತೋಷದಿಂದ ಆ ರಾತ್ರಿಯನ್ನ ಕಳೆದಿದ್ದಾನೆ. ಇಲ್ಲಿಗೆ ಗೋಗ್ರಹಣ ಪರ್ವ ಅನ್ನೋದು ಮುಗೀತು. 71ನೇ ಅಧ್ಯಾಯ ಮುಗಿಯತ್ತೆ. ಆ 71ನೇ ಅಧ್ಯಾಯದ ಜೊತೆಯಲ್ಲಿ ವಿರಾಟ ಪರ್ವದಲ್ಲಿ ಪ್ರಧಾನವಾದ ದೊಡ್ಡ ಪರ್ವ ಗೋಗ್ರಹಣ ಪರ್ವ ಅಂತನ್ನೋದು ನಮಗೆ ಈಗ ಮುಗಿಯತ್ತೆ. ಇನ್ನು ಕೇವಲ 5 ಅಧ್ಯಾಯಗಳು ಮಾತ್ರ ಇದೆ. ಇನ್ನು 5 ಅಧ್ಯಾಯ, ಚಿಕ್ಕ ಚಿಕ್ಕ ಅಧ್ಯಾಯಗಳು. ಇನ್ನು 5 ಅಧ್ಯಾಯದಲ್ಲಿ ವಿರಾಟ ಪರ್ವ ಸಮಾಪ್ತಿ ಆಗ್ತಾ ಇದೆ. ಅದಾದ ಮೇಲೆ ಅನುವಾದಕ್ಕೆ ಸ್ವಲ್ಪ ಸಮಯ ತಗೊಂಡು ಅನುವಾದ ಮುಗಿದ ಮೇಲೆ ಮತ್ತೆ ಉದ್ಯೋಗ ಪರ್ವದ ಆರಂಭ ಮಾಡೋಣ. ಇಲ್ಲೇನಾಗಿದೆ, ವೈವಾಹಿಕ ಪರ್ವ. ಈಗ ಮದುವೆ ಮಾಡಿಕೊಡೋದು ಯಾರನ್ನ? ಉತ್ತರಾದೇವಿಯನ್ನ ಅಭಿಮನ್ಯುವಿಗೆ ಮದುವೆ ಮಾಡಿಕೊಡುವಂತ ವ್ಯವಸ್ಥೆ. ಆ ಭಾಗ ಇಲ್ಲಿ ಬರುತ್ತೆ. ಏನದು? ವೈವಾಹಿಕ ಪರ್ವದ ಮೊದಲನೇ ಅಧ್ಯಾಯ, 72ನೇ ಅಧ್ಯಾಯ ಆರಂಭ. 44 ಅಧ್ಯಾಯಗಳಲ್ಲಿ ಗೋಗ್ರಹಣ, ವಿಸ್ತಾರವಾದ ಗೋಗ್ರಹಣ ಪರ್ವ ನಾವು ಕೇಳಿದ್ವಿ, ಅದು ಮುಗೀತು. ಈಗ 5 ಅಧ್ಯಾಯದ ವೈವಾಹಿಕ ಪರ್ವ ಆರಂಭ ಆಗತ್ತೆ. 6ನೇ ದಿನ ಏನಾಯ್ತು? ತಥೋ ದ್ವಿತೀಯೇ ದಿವಸೇ ಭ್ರಾತರಃ ಪಂಚ ಪಾಂಡವಾಃ ಸ್ನಾತಾಃ ಶುಕ್ಲಾಂಬರಧರಾಃ ಸರ್ವೇ ಸುಚರಿತಂ ವ್ರತಾಃ ಯುಧಿಷ್ಠಿರಂ ಪುರಸ್ಕೃತ್ಯ ಸರ್ವಾಭರಣಭೂಷಿತಾಃ ಅಭಿಪನ್ನಾ ಯಥಾ ನಾಗಾ ಭ್ರಾಜಮಾನಾ ಮಹಾರಥಾಃ ವಿರಾಟಸ್ಯ ಸಭಾಂ ಪ್ರಾಪ್ಯ ಭೂಮಿಪಾಲಾಸನೇಶ್ವಥಾ ನಿಷೇದುಃ ಪಾವಕ ಪ್ರಖ್ಯಾಃ ಸರ್ವೇ ಧಿಷ್ಣೇಷ್ವಿವಾಗ್ನೇಯಃ ತೇಷು ತತ್ರೋಪವಿಷ್ಟೇಷು ವಿರಾಟಃ ಪೃಥಿವೀಪತಿಃ ಯಾಜಗಾಮ ಸಭಾಂ ರಾಜಾ ಉತ್ತರೇಣ ಸಹ ಪ್ರಭು ತತಾನ್ ದೃಷ್ಟ್ವಾ ಮಹಾಸತ್ವಾನ್ ಜ್ವಲತಃ ಪಾವಕಾನಿ ವಾ ರಾಜವೇಷಾನುಪಾದಾಯ ಪಾರ್ಥಿವೋ ವಿಸ್ಮಿತೋ ಭವತ್ ಕಿಮಿದಂಕೋ ವಿಧಿತ್ಸ್ವೇಷ ಭಯಾರ್ಥ ಇವ ಪಾರ್ಥಿವಃ ಪುರುಷ ಪ್ರವರಾನ್ ದೃಷ್ಟ್ವಾ ವಿಷಾದಮಗಮನ್ ನೃಪಃ ಅಸಮಾತ್ಸ್ಯೋ ಬ್ರವೀತ್ ಕಂಕಂ ದೇವರಾಜಮಿವ ಸ್ಥಿತಂ ಮರುದ್ಗಣೈಃ ಸಹಾಸೀನಂ ತ್ರಿದಶಾನಾಮಿವೇಶ್ವರಂ ಸಕಿಲಾಕ್ಷ ನಿವಾಪಸ್ತ್ವಂ ಸಭಾಸ್ತಾನೋ ಮಯಾ ಕೃತಃ ಅಥ ರಾಜಾಸನೇ ಕಸ್ಮಾದುಪವಿಷ್ಟೋಸ್ಯಲಂಕೃತಃ ಪರಿಹಾಸೇಚ್ಛಯಾ ರಾಜ್ಞೋ ವಿರಾಟಸ್ಯ ನಿಶಮ್ಯ ತತ್ ಮಯಮಾನೋ ಬ್ರವೀದ್ವಾಕ್ಯಂ ಅರ್ಜುನಃ ಪರವೀರಃ ಇಂದ್ರಸ್ಯಾರ್ಧಾಸನಂ ರಾಜನ್ ಅಯಮಾರೂಢಮರ್ಹತಿ ಬ್ರಹ್ಮಣ್ಯಃ ಶ್ರುತವಾನ್ ತ್ಯಾಗಿ ಸರ್ವಲೋಕಾಭಿಪೂಜಿತಃ ಅಯಂ ಕುಂತೀಪುತ್ರೋ ಯುಧಿಷ್ಠಿರಃ ಯಸ್ಯ ಕೀರ್ತಿ ಸ್ಥಿತಾ ಲೋಕೆ ಸೂರ್ಯಸ್ಯೇವೋದ್ಯತಃ ಪ್ರಭಾ ಸಂಸರಂತಿ ದಿಶಾ ಸರ್ವಾ ಯಶಸೋಸ್ಯ ಗಭಸ್ತಯಃ ಉದಿತಸ್ಯೇವ ಸೂರ್ಯಸ್ಯ ತೇಜಸೋನು ಗಭಸ್ತಯಃ ಏನಂ 30 ಕುಂಜರಾಣಾಂತರಸ್ವಿನಾಂ ಅನ್ವಯುಃ ಪೃಷ್ಠತೋ ರಾಜನ್ ಯಾವದಧ್ಯಾವಸತ್ಕುರೂನ್ 30 ರಥಾನಾಂ ರಥಿನಾಂ ವರಂ ಸದಶ್ವೈರುಪಪನ್ನಾನಿ ಪೃಷ್ಠತೋನ್ಯಯುಃ ಪುರಾ ವಾಜಿನಾಂಚ 100 ರಾಜನ್ ಸಹಸ್ರಾಣ್ಯಯುತಂ ತಥಾ ಇಮಮಷ್ಟಶತಂ ಶೂರಾಃ ಸುಮೃಷ್ಟಮಣಿಕುಂಡಲಾಃ ತುಷ್ಟುವುರ್ಮಾಗಧೈಃ ಸಾರ್ಧಂ ಸೂತಾಃ ಶಕ್ರಮಿವರ್ಷಯಃ ಇಮಂ ನಿತ್ಯಮುಪಾತಿಷ್ಠನ್ ಕುರವಃ ಕಿಂಕರಾ ಯಥಾ ಸರ್ವೇ ಚೈವ ನೃಪಾ ರಾಜನ್ ಧನೇಶ್ವರಮಿವಾಮರಾಃ ಯೇಷ ಸರ್ವಾನ್ ಮಹೀಪಾಲಾನ್ ಕರಮಾಹಾರಯತ್ತದಾ ವೈಶ್ಯಾನಿವ ಮಹಾರಾಜ ವಿವಶಾನ್ ಸ್ವವಶಾನಪಿ 88 ಸ್ನಾತಕಾನಾಂ ಮಹಾತ್ಮನಾಂ ಉಪಜೀವಂತಿ ರಾಜಾನಂ ಏನಂ ಸುಚರಿತಂ ವ್ರತಂ ಯೇಷ ವಿಗ್ರಹವಾನ್ ಧರ್ಮಃ ಯೇಷ ವೀರ್ಯವತಾಂಬರಃ ಯೇಷ ಬುದ್ಧ್ಯಾಧಿಕೋ ಲೋಕೆ ಸಾಧೂನಾಂ ಚ ಪರಾಯಣಂ ಯೇಷೋಸ್ತ್ರಂ ವಿವಿಧಂ ವೇತ್ತಿ ತ್ರೈಲೋಕ್ಯೇ ಸಚರಾಚರೆ ನ ಚೈವಾನ್ಯಃ ಪುಮಾನ್ ವೇತ್ತಿ ನ ವೇತ್ಸ್ಯತಿ ಕದಾಚನ ನ ದೇವಾ ನಾಸುರಾ ಕೇಚಿನ್ನ ಮನುಷ್ಯ ನ ರಾಕ್ಷಸಾಃ ಗಂಧರ್ವಯಕ್ಷ ಪ್ರವರಾಃ ಸಕಿನ್ನರ
ಮಹೋರಗಾಃ ದೀರ್ಘದರ್ಶಿ ಮಹಾತೇಜಾಃ ಪೌರಜಾನಪದಪ್ರಿಯಃ ಪಾಂಡವಾನಾಮತಿರಥೋ ಯಜ್ವಾ ಧರ್ಮಪರೋ ವಶೀ ಮಹರ್ಷಿಕಲ್ಪೋ ರಾಜರ್ಷಿಸ್ತ್ರಿಷು ಲೋಕೇಶು ವಿಶ್ರುತಃ ಫಲವಾನ್ ಧೃತಿಮಾನ್ ಪ್ರಾಜ್ಞಃ ಸತ್ಯವಾದಿ ಜಿತೇಂದ್ರಿಯಃ ಧನೈಶ್ಚ ಸಂಚಿತೈಶ್ಚೈವ ಶಕ್ರವೈಶ್ರವಣೋಪಮಃ ಯಥಾ ಮನುರ್ಮಹಾತೇಜಾ ಲೋಕಾನಾಂ ಪರಿರಕ್ಷಿತಾ ಏವಮೇಷ ಮಹಾತೇಜಾಃ ಪ್ರಜಾನುಗ್ರಹಕಾರಕಃ ಏಷ ವೃದ್ಧಾನನಾಥಾಂಶ್ಚ ವ್ಯಂಗಾನ್ ಪಂಗೂನ್ ಶವಾಮನಾನ್ ಪುತ್ರವತ್ ಪಾಲಯಾಮಾಸ ಪ್ರಜಾಃ ಧರ್ಮೇಣ ಮಾನಯನ್ ಏಷ ಧರ್ಮೇ ದಮೇ ಚೈವ ದಾನೇ ಸತ್ಯೇ ರತಃ ಸದಾ ಮಹಾಪ್ರಸಾದೋ ಬ್ರಹ್ಮಣ್ಯಃ ಸತ್ಯವಾದಿ ಚ ಪಾರ್ಥಿವಃ ಯತ್ಪ್ರಭಾವೇಣ ವೈ ಪಶ್ಯ ತಪ್ಯತೆ ವೈ ಸುಯೋಧನಃ ಸಗಣಃ ಸಹ ಕರ್ಣೇನ ಸೌಬಲೇನ ಚ ವೀರ್ಯವಾನ್ ನ ಶಕ್ಯಂತೆ ಗುಣಾಸ್ತಸ್ಯ ಪ್ರಸಂಖ್ಯಾತುಂ ನರೋತ್ತಮ ಏಷ ಧರ್ಮ ಪರೋ ನಿತ್ಯಂ ಮನುಷಂಸಿ ಚ ಪಾಂಡವಃ ಏವಂ ಯುಕ್ತೋ ಮಹಾರಾಜ ಪಾಂಡವಃ ಪುರುಷರ್ಷಭಃ ಕಥಂ ನಾರ್ಹತಿ ರಾಜಾರ್ಹಮಾಸನಂ ಪೃಥಿವೀಪತಿಃ. ಮಾರನೇ ದಿವಸ ಎಲ್ಲ ಪಾಂಡವರು ದ್ರೌಪದಿ ಜೊತೆಯಲ್ಲಿ ಒಳ್ಳೆ ಮಂಗಳ ಸ್ನಾನ ಮಾಡಿ ಬಿಳಿಯಾದ ವಸ್ತ್ರ ಧರಿಸಿ ಒಳ್ಳೆ ಆಭರಣಗಳನ್ನು ಹಾಕೊಂಡು ಧರ್ಮರಾಜನನ್ನ ಮುಂದೆ ಇಟ್ಟುಕೊಂಡು ವಿರಾಟನ ಸಭೆಯನ್ನ ಪ್ರವೇಶ ಮಾಡಿ ಅಲ್ಲಿದ್ದಂತಹ ರಾಜರುಗಳು ಅಂದ್ರೆ ದೊಡ್ಡ ದೊಡ್ಡ ರಾಜರುಗಳು ಕೂತ್ಕೊಳ್ಳಿಕ್ಕೆ ಯೋಗ್ಯವಾದ ಆಸನಗಳಲ್ಲಿ ಕೂತು ಅವರೆಲ್ಲ ಅಲ್ಲಿ ಕೂಡ್ತಾ ಇದ್ದ ಹಾಗೆ ವಿರಾಟ ರಾಜ ಉತ್ತರ ಕುಮಾರನ್ ಜೊತೆಯಲ್ಲಿ ಆ ಸಭೆಗೆ ಬಂದ. ಸಭೆಯಲ್ಲಿ ನೋಡಿ ಅವ್ರನ್ನೆಲ್ಲ ನೋಡಿ ಆಶ್ಚರ್ಯ ಆಯ್ತು ಅವನಿಗೆ. ಇದೇನು ಯಾವ ಕ್ರಮ ಇದು? ಕೋವಿಧಿಹಿ ಸಡನ್ ಆಗಿ ಬಂದು ಯಾರಿಗೋ ಇಟ್ಟಿದ್ದ ಆಸನದಲ್ಲಿ ಇನ್ಯಾರೋ ಕೂತ್ಕೊಂಡ್ಬಿಟ್ರೆ ಏನು ಭಯ ಆಗೋಯ್ತು ಅವನಿಗೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ವಿಷಾದ ಆಗೋಯ್ತು. ಆಗ ಮತ್ಸ್ಯರಾಜ ಹೇಳ್ತಾನೆ ಕಂಕನಿಗೆ, ಯಾಕಯ್ಯ ನಾನಿನ್ನು ಸಭಾಸ್ತಾರ ಆಗಿದ್ದೆ ಇಷ್ಟು ದಿವಸ, ಸಭೆಗೆ ಭೂಷಣಪ್ರಾಯನನ್ನಾಗಿ ನಾನ್ ನಿನ್ನ ಮಾಡಿಟ್ಟಿದ್ನಲ್ಲಪ್ಪ ಇಷ್ಟು ದಿವಸ. ಈಗೇನ್ ಸಡನ್ ಆಗಿ ಅಲಂಕಾರ ಮಾಡ್ಕೊಂಡು ರಾಜರುಗಳು ಕೂತ್ಕೊಳ್ಳೋ ಆಸನದಲ್ಲಿ ಕೂತಿದ್ದಿ ಎಂದಾಗ ಅವನ ಮಾತನ್ನ ಕೇಳಿದ ಅರ್ಜುನ ನಗುತ್ತಾ ಹೇಳ್ತಾನೆ, ಏನಯ್ಯ, ಬ್ರಾಹ್ಮಣರ ಮೇಲೆ ಪ್ರೀತಿ, ವಿದ್ಯೆ, ಔದಾರ್ಯ, ಲೋಕಪೂಜ್ಯತೆ ಇದೆಲ್ಲವುಗಳಿಂದ ಇವನು ಇಂದ್ರದೇವರ ಅರ್ಧ ಆಸನದಲ್ಲಿ ಕೂಡ್ಲಿಕ್ಕೆ ಯೋಗ್ಯ. ಇವನ್ ಕೂತು ಬಂದಿದ್ದಾನಾಗ್ಲೇ ಅರ್ಜುನ. ಯಾರು ಅನ್ಕೊಂಡೆ ಇವನ್ನ? ಇವನೇ ಕುಂತಿ ಪುತ್ರನಾಗಿರತಕ್ಕ ಯುಧಿಷ್ಠಿರ. ಸೂರ್ಯನ ಕಿರಣಗಳು ದಿಕ್ಕುಗಳಲ್ಲಿರುವಂತೆ ಇವನ ಕೀರ್ತಿ ಎಲ್ಲ ದಿಕ್ಕುಗಳಲ್ಲಿದೆ. ಇವ ರಾಜನಾಗಿದ್ದಾಗ 3,000 ಆನೆಗಳು ಇವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇತ್ತು. 30,000 ರಥಗಳು, ರಥಿಕರು ಇವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರು. ಅಷ್ಟೇ 10,000 ಕುದುರೆಗಳು ಇವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇತ್ತು. 800 ಜನ ಸೂತರು, ಮಾಗಧರು ಇವರೆಲ್ಲ ಇವನ ಗುಣಗಾನವನ್ನ ಮಾಡ್ತಿದ್ರು. ಋಷಿಗಳು ಇಂದ್ರದೇವರ ಗುಣಗಾನ ಮಾಡಿದಾಗ 800 ಜನ ವಂದಿ ಮಾಗಧರು ಧರ್ಮರಾಜನ ಸ್ತೋತ್ರ ಮಾಡ್ತಾ ಇದ್ರು. ಎಲ್ಲ ಕುರುಗಳು ಇವನ ದಾಸರಂತೆ ಇವನ ಸೇವೆ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಶ್ರೀಮಂತರು ಕುಬೇರನ ಸೇವೆ ಮಾಡಿದ ಹಾಗೆ ಎಲ್ಲ ಶ್ರೀಮಂತರು ಇವನ ಸೇವೆಯನ್ನ ಮಾಡ್ತಾ ಇದ್ರು. ಎಲ್ಲ ರಾಜರನ್ನ ತನ್ನ ವಶರನ್ನಾಗಿ ಮಾಡಿಕೊಂಡು ವೈಶ್ಯರು ಕಪ್ಪ ಕೊಡುವಂತೆ ಅವರಿಂದೆಲ್ಲ ಕಪ್ಪವನ್ನ ಸ್ವೀಕಾರ ಮಾಡ್ತಾ ಇದ್ದ. 88,000 ಸ್ನಾತಕರು ಇವನ ಮನೆಯಲ್ಲಿ ಊಟ ಮಾಡ್ತಾ ಇದ್ರು ಬಂಗಾರದ ತಟ್ಟೆಯಲ್ಲಿ. ಧರ್ಮಕ್ಕೆ ಕೈಕಾಲುಗಳನ್ನ ಬರದ್ರೆ ಹೇಗಿರುತ್ತೋ ಅವನೇ ಇವನು ಧರ್ಮರಾಜ. ಪರಾಕ್ರಮಿ, ಮಹಾಬುದ್ಧಿಶಾಲಿ, ಮತ್ತೆ ಮುಖ್ಯವಾಗಿ ಎಲ್ಲ ಸಜ್ಜನರಿಗೆ ಆಶ್ರಯವನ್ನ ಕೊಡತಕ್ಕಂತಹ ವ್ಯಕ್ತಿ ಇವನು. ಅಸ್ತ್ರ ಶಸ್ತ್ರ ಎಲ್ಲ ಗೊತ್ತಿದೆ. ಅಸುರ, ಮನುಷ್ಯ, ರಾಕ್ಷಸ, ಗಂಧರ್ವ, ಯಕ್ಷ, ಕಿನ್ನರ, ಮಹೋರಗ ಇವ್ರಿಗೆ ಯಾವ್ಯಾವ್ದು ಗೊತ್ತಿಲ್ಲ, ಇವನಿಗೆಲ್ಲ ತಿಳ್ಕೊಂಡಿದ್ದಾನೆ. ಇವನಿಗೆ ಯಾವುದು ಗೊತ್ತಿಲ್ಲ, ಅವ್ರಿಗೆ ಯಾವುದು ಅದು ಗೊತ್ತಿಲ್ಲ. ಇವನು ಯಾವುದನ್ನ ತಿಳಿದಿಲ್ಲ ಅದನ್ನ ಇತರೆಯವ್ರು ಯಾರೂ ತಿಳಿದಿಲ್ಲ. ಯಕ್ಷ, ಕಿನ್ನರ, ಗಂಧರ್ವ, ಕಿಂಪುರುಷ ಮೊದಲಾದವರೆಲ್ಲ. ನಾಳೆ ಏನಾಗತ್ತೆ ಅಂತ ಗೊತ್ತು. ದೀರ್ಘದರ್ಶಿ, ತೇಜಸ್ವಿ, ಜನಗಳಿಗೆಲ್ಲ ಪ್ರಿಯ, ಪಾಂಡವರಲ್ಲಿ ಶ್ರೇಷ್ಠ, 24 ಗಂಟೆ ಯಾಗ ಮಾಡುವುದರಲ್ಲಿ ಆಸಕ್ತಿ, ಧರ್ಮ ಕಾರ್ಯದಲ್ಲಿ ಆಸಕ್ತಿ, ಮಹರ್ಷಿ ಅಂತ ಇದ್ದಾನೆ. ಮನಸ್ಸನ್ನ ಗೆದ್ದಿದ್ದಾನೆ, ಒಳ್ಳೆ ವಿದ್ವಾಂಸ, ಸತ್ಯವಾದ ಮಾತನ್ನಾಡ್ತಾನೆ, ಇಂದ್ರಿಯಗಳನ್ನ ಗೆದ್ದಿದ್ದಾನೆ.
ಮಹಾ ಶ್ರೀಮಂತಿಕೆಯಿಂದ ಇಂದ್ರ ಕುಬೇರರಂತೆ ಇದ್ದವನು, ಪ್ರಜೆಗಳನ್ನೆಲ್ಲ ರಕ್ಷಣೆ ಮಾಡತಕ್ಕಂತಹ ವ್ಯಕ್ತಿ. ವೃದ್ಧರು, ಅನಾಥರು, ಕೈಕಾಲು ಹೋದವರು, ಕುಂಟರು, ಕುರುಡರು, ಕುಳ್ಳರು, ಇವ್ರಿಗೆಲ್ಲರನ್ನ ಮಕ್ಕಳಂತೆ ಸಾಕ್ತಾ ಇದ್ದ. ಧರ್ಮ, ದಮ, ದಾನ, ಸತ್ಯ ಈ 4ರಲ್ಲಿ ಆಸಕ್ತಿ ಇವನಿಗೆ. ಬ್ರಾಹ್ಮಣರು ಅಂದ್ರೆ ಮಹಾಪ್ರೀತಿ, ಸತ್ಯ ಬಿಟ್ಟು ಬೇರೆ ಮಾತಾಡೋದಿಲ್ಲ ಇವನು. ಇವನ ಈ ಗುಣಗಳನ್ನ ನೋಡೆ ಕರ್ಣ ದುಶ್ಯಾಸನಾದಿಗಳಿಂದ ಕೂಡಿದ ದುರ್ಯೋಧನನಿಗೆ ಉರಿ. ಇವನ ಗುಣಗಳು ಎಷ್ಟು ಅಂತ ಎಣಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಇಂತಹ ಗುಣಗಳಿಂದ ಕೂಡಿದ ನಮ್ಮಣ್ಣ ಧರ್ಮರಾಜ ರಾಜರು ಕೂತ್ಕೊಳ್ಳುವ ಆಸನದ ಮೇಲೆ ಯಾಕೆ ಕೂಡಬಾರದು? ಯಾಕ ಅವನಿಗ ಯೋಗ್ಯತೆ ಇಲ್ಲ ಹೇಳು ನೀನು ಅಂದಾಗ, ವಿರಾಟನಿಗೆ ಆಶ್ಚರ್ಯ ಆಗಿ ಹೋಯ್ತು. ಕತರೋ ಯದ್ದೇಶ ರಾಜ ಕೌರವ್ಯ ಕುಂತಿ ಪುತ್ರೋ ಯುಧಿಷ್ಠಿರ ಕತರೋ ಗಿರ್ಜುನೋ ಭ್ರಾತ ಭೀಮಶ್ಚ ಕತಮೋ ಬಲಿ ನಕುಲಃ ಸಹದೇವೋ ವಾ ದ್ರೌಪದಿ ವಾ ಯಶಸ್ವಿನಿ ಯದಾ ದ್ಯೂತೆ ಜಿತಾ ಲೋಕೆ ನ ಪ್ರಜ್ಞಾಯಂತತೆ ಕ್ವಚಿತ್ ಯಯೇಷ ವಲಲೋ ಬ್ರೂತೆ ಸೂಪಕಾರಶ್ಚ ವೈ ನೃಪ ಯೇಷ ಭೀಮೋ ಮಹಾಭಾಗ ಭೀಮ ವೀರ್ಯ ಪರಾಕ್ರಮಃ ಯೇಷ ಕ್ರೋಧವಶಾ ನತ್ವಾ ಪರ್ವತೆ ಗಂಧಮಾದನೆ ಸೌಗಂಧಿಕಾನಿ ಪುಷ್ಪಾಣಿ ಕೃಷ್ಣಾರ್ಥೇ ಸಮುಪಾನಯತ್ ಗಂಧರ್ವಂ ವ್ಯಪದೇಶೇನ ಕೀಚಕಾನಾಂ ದುರಾತ್ಮನಾಂ ಶತಂ ಷಡಧಿಕಂ ಹತ್ವಾ ದ್ರೌಪದೀಂ ಪ್ರತ್ಯನಂದಯತ್ ವ್ಯಾಘ್ರಾನ್ ವೃಕ್ಷಾನ್ ಗಜಾಂಶ್ಚೈವ ಹತವಾನ್ ವೈ ಪುರೇ ತವ ಹಿಡಿಂಬಂಚ ವಕಂಚೈವ ಕಿರ್ಮೀರಂಚ ಜಟಾಯುಧಂ ಜಟಾಸುರಂ ಹತ್ವಾ ನಿಷ್ಕಂಟಕಂ ಚಕ್ರೆ ಅರಣ್ಯಂ ಸರ್ವತಃ ಸುಖಂ ಯಕ್ಷಾಯಶ್ಚಾಸೀದಶ್ವಬಂಧಸ್ತೆ ನಕುಲೋಯಂ ಪರಂತಪಃ ಗೋಸಂಖ್ಯಃ ಸಹದೇವಶ್ಚ ಮಾದ್ರೀಪುತ್ರೌ ಮಹಾಬಲೌ ಶೃಂಗಾರವೇಷಾಭರಣೌ ರೂಪವಂತೌ ಮನಸ್ವಿನೌ ನಾನಾರಥ ಸಹಸ್ರಾಣಾಂ ಸಮರ್ಥೌ ಭರತಋಷಭೌ ಏಷಾ ಪದ್ಮಾ ಪದ್ಮಪಲಾಶಾಕ್ಷಿ ಸುಮಧ್ಯ ಚಾರುಹಾಸಿನಿ ಸೈರಂಧ್ರಿ ದ್ರೌಪದಿ ರಾಜನ್ಯತ್ಕೃತೆ ಕೀಚಕಾ ಹತಾಃ ದ್ರುಪದಸ್ಯ ಪ್ರಿಯಾ ಪುತ್ರಿ ದೃಷ್ಟದ್ರುಮ್ನಸ್ಯ ಚಾನುಜಾ ಅಗ್ನಿಕುಂಡಾತ್ ಸಮುದ್ಭೂತಾ ದ್ರೌಪದಿ ತ್ವಗಮ್ಯತಾಂ ಅಸ್ತ್ರಜ್ಞೋ ದುರ್ಲಭಃ ಕಶ್ಚಿತ್ ಕೇವಲಂ ಪೃಥಿವೀಮನು ಧನುರ್ಭೃತಾಂ ತಥಾ ಶ್ರೇಷ್ಠಃ ಕೌಂತೆಯೋಯಂ ಧನಂಜಯಃ ಏತೇನ ಖಾಂಡವಂ ದಗ್ಧಂ ಅಕಾಮಸ್ಯ ಶತಕ್ರತೋಃ ದಗ್ಧಂ ನಾಗವನಂ ಚೈವ ಸಹ ನಾಗೈರ್ನರಾಧಿಪಾ ವರ್ಷಂಚ ಶತವರ್ಷರವರ್ಷೇಣ ಪಾರಿತಂ ದುರ್ಜಯೇನ ವೈ ಕರಮಾಹಾರಿತಾಃ ಸರ್ವೇ ಪಾರ್ಥಿವಾಃ ಪೃಥಿವೀಪತೆ ಶ್ರೀವೇಷಂ ಕೃತವಾನೇಷ ತವ ರಾಜನ್ ನಿಷೇವನೆ ಬೃಹನ್ನಳೇತಿ ಯಾಮಾಹುರರ್ಜುನಂ ಜಯತಾಂಬರಂ ಉಷಿತಾಸ್ಮ ಸಮಂ ಸುಖಂ ಸರ್ವೇ ತವ ರಾಜನ್ ನಿವೇಶನೆ ಅಜ್ಞಾತವಾಸೇ ನಿಭೃತಾಃ ಗರ್ಭವಾಸ ಇವ ಪ್ರಜಾಃ ಯದಾರ್ಜುನೇನ ತೇ ವೀರಾಃ ಕಥಿತಾಃ ಪಂಚಪಾಂಡವಾಃ ತದಾರ್ಜುನಸ್ಯ ವೈರಾಟಿಃ ಕಥಯಾಮಾಸ ವಿಕ್ರಮಂ. ವಿರಾಟ ಅಂದ, ಇವನೇ ಕುಂತಿ ಪುತ್ರ, ಕುರುವಂಶದಲ್ಲಿ ಹುಟ್ಟಿದ ಯುಧಿಷ್ಠಿರ ಧರ್ಮರಾಜನಾದ್ರೆ ಅರ್ಜುನ ಯಾರು, ಭೀಮ ಯಾರು, ನಕುಲ ಸಹದೇವರು ಯಾರು, ದ್ರೌಪದಿ ಯಾರು? ಕಪಟದ್ಯೂತದಲ್ಲಿ ಅವರು ಸೋತು ಹೋಗಿ ಕಾಡು ಸೇರಿದ್ರು ಅಂತ ಸುದ್ದಿ ಬಂದ ಮೇಲೆ ಅಲ್ಲಿಂದ ಅವ್ರಿಗೆ ಏನಾದ್ರು ಅಂತ ನಮಗ್ ಗೊತ್ತಾಗ್ತಿಲ್ಲ, ನ್ಯೂಸೇ ಇಲ್ಲ ಅವರದ್ದು. ಯಾರವರೆಲ್ಲ ಅಂದ ಅರ್ಜುನ ಅಂದ, ಇನ್ನು ಅಡಿಗೆ ಕೆಲಸ ಮಾಡ್ಕೊಂಡಿದ್ನಲ್ಲ, ಹುಳಿ ಸಾರು ಮಾಡ್ತಾ ಇದ್ನಲ್ಲ ಒಲಲ, ಅವನೇ ಭೀಮ. ಗಂಧಮಾದನದಲ್ಲಿ ಕ್ರೋಧವಶ ದೈತ್ಯರನ್ನ ಸಂಹಾರ ಮಾಡಿ ದ್ರೌಪದಿಗೆ ಸೌಗಂಧಿಕ ಪುಷ್ಪವನ್ನ ತಂಕೊಟ್ಟವನು ಇವನೇ. ಗಂಧರ್ವ ಎನ್ನುವ ಹೆಸರಿನಿಂದ 101 ಜನ ಕೀಚಕರನ್ನ ಕೊಂದು ದ್ರೌಪದಿಗೆ ಸಂತೋಷ ಕೊಟ್ಟವನು ಇವನೇ. ನಿನ್ನ ಊರಲ್ಲಿ ತಮಾಷೆಗೆ ಅಂತ ಹೇಳಿ ಹುಲಿ, ಕರಡಿ, ಆನೆಗಳನ್ನ ಯುದ್ಧದಲ್ಲಿ ಕೊಲ್ತಾ ಇದ್ನಲ್ಲ, ಅವನೇ ಇವನು. ಹಿಡಿಂಬ, ಬಕ, ಕಿರ್ಮೀರ, ಜಟಾಸುರ ಇವ್ರನ್ನೆಲ್ಲ ಕೊಂದು ಎಲ್ಲ ಅರಣ್ಯವು ತೊಂದರೆ ಇಲ್ಲದೆ ಇರುವಂತೆ ತಪಸ್ವಿಗಳು ವಾಸ ಮಾಡುವಂತೆ ಮಾಡಿದವನು ಇವನೇ. ಇನ್ನ ಕುದುರೆ ಪಾಲಕನಾಗಿದ್ನಲ್ಲ ಅವನೇ ನಕುಲ. ಗೋವುಗಳನ್ನು ಎಣಿಸ್ತಾ ಇದ್ನಲ್ಲ ಅವನೇ ಮಾದ್ರಿ ಪುತ್ರನಾಗಿರತಕ್ಕಂತಹ ಸಹದೇವ. ಇವರಿಬ್ರು ಶೃಂಗಾರರಿದ್ದಾರೆ. ಒಳ್ಳೆ ರೂಪ, ಒಳ್ಳೆ ಧೈರ್ಯ, ಸಾವಿರ ರಥಗಳಿಂದ ಯುದ್ಧ ಮಾಡ್ಲಿಕ್ಕೆ ಬಂದ್ರು. ಅಪೋನೆಂಟ್ಸ್ ಆಗಿ ಎದುರಿಸಲಿಕ್ಕೆ ಸಮರ್ಥರಿದ್ದಾರೆ ಇವರಿಬ್ಬರು. ಕಮಲದಂತೆ ಕಣ್ಣು,
ಸುಂದರವಾದ ನಡು, ಸುಂದರವಾದ ನಗು ನಿಂತಿದ್ದಾಳಲ್ಲ ಸೈರಂಧ್ರಿ, ಇವಳೇ ದ್ರೌಪದಿ. ಇವಳಿಗೋಸ್ಕರವೇ ಕೀಚಕರು ಕೊಂದದ್ದು, ಕೀಚಕರು ಸತ್ತದ್ದು. ದೃಪದನ ಅತ್ಯಂತ ಪ್ರಿಯ ಮಗಳು, ದೃಷ್ಟದ್ಯುಮ್ನನ ತಂಗಿ, ಯಜ್ಞ ವೇದಿಕೆಯಿಂದ ಮೇಲೆದ್ದು ಬಂದವಳು ಇವಳೇ ದ್ರೌಪದಿ. ಇವ ಅರ್ಜುನ, ಇವರು ನಕುಲ ಸಹದೇವರು, ಇವನು ಧರ್ಮರಾಜ ತಿಳ್ಕೋ ಅಂದಾಗ ಭೀಮಸೇನ ದೇವರು ಅಂತಾರೆ, ಭೂಮಿಯಲ್ಲೆಲ್ಲ ಹುಡುಕಿದ್ರು ಅಸ್ತ್ರವನ್ನ ತಿಳಿದವರಲ್ಲಿ ಯಾರಿಗೆ ಸಮರಾದವರಿಲ್ವೋ ಇವನೇ ಧನಂಜಯ, ಕುಂತಿಯ ಮಗನಾದ ಅರ್ಜುನ. ಇಂದ್ರದೇವರ ಇಚ್ಛೆಗೆ ವಿರುದ್ಧವಾದ ಖಾಂಡವನ ದಹನವನ್ನ ಮಾಡಿದವನು ಇವನೇ. ನಾಗಗಳಿಂದ ಕೂಡಿದ ನಾಗವನವನ್ನೂ ಸುಟ್ಟವನು ಇವನೇ. ಇಂದ್ರದೇವರು ಮಳೆ ಬಿಟ್ಟಾಗ ಬಾಣಗಳ ಚಪ್ಪರವನ್ನ ಮಾಡಿ ಮಳೆ ಒಳಗೆ ಬರದೇ ಇರುವಂತೆ ಮಾಡಿದವನು ಇವನೇ. ಎಲ್ಲ ರಾಜರಿಂದ ಕಪ್ಪ ಕಾಣಿಕೆಗಳನ್ನ ಧರ್ಮರಾಜನಿಗೆ ಸ್ವೀಕಾರ ಮಾಡಿಸಿಕೊಟ್ಟವನು ಇವನೇ. ಬೃಹನ್ನಳೆ ಅಂತ ನಿನ್ನ ಮನೆಯಲ್ಲಿ ಹೆಣ್ಣು ವೇಷ ಹಾಕೊಂಡಿದ್ನಲ್ಲ ಅವನೇ ಇವನು. ತಾಯಿಯ ಗರ್ಭದಲ್ಲಿರುವಾಗ ಮಕ್ಕಳು ಯಾರಿಗೆ ಹೇಗೆ ಕಾಣೋದಿಲ್ವೋ ಹಾಗೆ ವನವಾಸ ಮಾಡಿದ ಮೇಲೆ ಅಜ್ಞಾತವಾಸಕ್ಕಾಗಿ ನಾವು ನಿನ್ನ ಮನೆಯಲ್ಲಿ ಯಾರಿಗೂ ಗೊತ್ತಾಗದೇ ಇರುವಂತೆ ವಾಸ ಮಾಡ್ತಾ ಇದ್ವಿ. ಹಾಗೆ ಸುಖೇ ಸುಖಂ ಸರ್ವೇ ಉಷಿತಾಸ್ಮ, ಸುಖವಾಗಿ ನಾವು ನಿಮ್ಮ ಮನೆಯಲ್ಲಿ ವಾಸ ಮಾಡಿದ್ವಪ್ಪ. ಭೀಮಸೇನ ದೇವರು ಅವರ ಪರಿಚಯವನ್ನ ತಾವು ಮಾಡಿಕೊಟ್ಟ ಮೇಲೆ, ಯಾವಾಗ ಅರ್ಜುನ ಮತ್ತು ಭೀಮರು ತಮ್ಮ ಪರಿಚಯವನ್ನ ಮಾಡಿಕೊಂಡ್ರೋ, ಉಳಿದ ಅಣ್ಣ ತಮ್ಮಂದಿರ ಹೆಂಡತಿಯ ಪರಿಚಯವನ್ನ ಮಾಡಿಕೊಟ್ಟ ಮೇಲೆ ಉತ್ತರ ಕುಮಾರ ತನ್ನ ತಂದೆಗೆ ಅರ್ಜುನನ ಬಲವನ್ನ ಹೇಳ್ತಾನೆ. ಅಯಂ ಸದ್ವಿಷತಾಂ ಮಧ್ಯೆ ಮೃಗಾಣಾಮಿವ ಕೇಸರಿ ಅಚರದ್ರಥ ವೃಂದೇಶು ನಿಘ್ನಂತೇಷಾಂ ಪರಾವರ ನನೇನ ವಿದ್ಧಾ ಮಾತಂಗಾಹ ಮಹಾಮೇಘೋಪಮಾಸ್ತದ ಹಿರಣ್ಯ ಕಕ್ಷ್ಯಾ ಸಂಗ್ರಾಮೇ ದಂತಾಭ್ಯಾಮಗಮನ್ಮಹೀಂ ಅನೇನ ವಿಜಿತಾ ಗಾವೋ ನಿರ್ಜಿತಾಃ ಕೌರವಾಯುಧಿ ಅಸ್ಯ ಶಂಖ ಪ್ರಣಾದೇನ ಕರ್ಣೋ ಮೇ ಬಧಿರೀಕೃತೋ ಜಾಯತೇರೋ ಮಹರ್ಷೋ ಮೇ ಸಂಸ್ಮೃತ್ಯಾಸ್ಯ ಧನುರ್ಧ್ವನಿಂ ಅನೇನ ರಾಜನ್ ವೀರೇಣ ಭೀಷ್ಮದ್ರೋಣ ಮುಖಾರಥಾಃ ದುರ್ಯೋಧನೇನ ಸಹಿತ ನಿರ್ಜಿತಾ ಭೀಮಕರ್ಮಣಾ ಅಯಂ ಭೀತಂ ದ್ರವಂತಂ ಮಾಂ ದೇವಪುತ್ರೋನ್ಯವಾರಯತ್ ಅಸ್ಯ ಬಾಹುಬಲೇನಾಸ್ಮಿ ಜೀವನ್ ಪ್ರತ್ಯಾಗತಃ ಪುರಂ ತಸ್ಯ ತದ್ವಚನಂ ಶ್ರುತ್ವಾ ಮತ್ಸ್ಯರಾಜಃ ಪ್ರತಾಪವಾನ್ ಧನಂಜಯಂ ಪರಿಷ್ವಜ್ಯ ಪಾಂಡವಾನಪಿ ಸರ್ವಶಃ ನಮಸ್ಕೃತ್ಯ ತು ರಾಜಾನಂ ರಾಜಾ ರಾಜ್ಯೇಭಿಷೇಚಿತಃ ನಾತೃಪ್ಯದರ್ಶನೆ ತೇಷಾಂ ವಿರಾಟೋ ವಾಹಿನೀಪತಿಃ ಸಂಪ್ರೀಯಮಾಣೋ ರಾಜಾನಂ ಯುಧಿಷ್ಠಿರಮತಾಬ್ರವೀತ್ ದಿಷ್ಟ್ಯಾ ಭವಂತಃ ಸಂಪ್ರಾಪ್ತಾಃ ಸರ್ವೇ ಕುಶಲಿನೋ ವನಾತ್ ದಿಷ್ಟ್ಯಾ ಚ ಚರಿತಂ ಕೃಚ್ಛ್ರಂ ಅಜ್ಞಾತಂ ತೈರ್ದುರಾತ್ಮಭಿಃ ಇದಂ ರಾಜ್ಯಂ ಚ ನಃ ಸರ್ವಂ ಯಚ್ಚಾಪಿ ವಸು ಕಿಂಚನ ಅವಿಭಕ್ತಮೇತದ್ಭವತಾಂ ನೋತ್ಕಂಠಾಂ ಕರ್ತುಮರ್ಹತಾ. ಯಾವಾಗ ಇವನು ಅದೆಲ್ಲ ಬೇಡ ಅದನ್ನೇ ಹೇಳ್ತಾನೆ, ಅರ್ಜುನ ಯುದ್ಧದಲ್ಲಿ ತೋರಿಸಿದ ವೈಭವ, ಇವನೇ ಆನೆಗಳನ್ನ ಕುದುರೆಗಳನ್ನ ಎಲ್ಲ ನೆಲದ ಮೇಲೆ ಬೀಳಿಸುವಂತೆ ಮಾಡಿದ್ದು, ಇವನೇ ಕೌರವರನ್ನ ಸೋಲಿಸಿ ನಮ್ಮ ಗೋವುಗಳನ್ನ ಗೆದ್ದುಕೊಂಡು ಬಂದದ್ದು, ಇವನ ಧನುಸ್ಸಿನ ಶಬ್ದವನ್ನ ಕೇಳ್ತಾ ಇದ್ರೆ ನಂಗೆ ಇವಾಗ್ಲೂ ರೋಮಾಂಚನ ಆಗ್ತಾ ಇದೆ. ಅವನ ಶಂಖ ಇವಾಗ್ಲೂ ನನ್ನ ಕಿವಿ ಒಳಗೆ ಇದೆ. ಅವನ ಶಂಖ ಶಬ್ದವನ್ನ ಕೇಳಿ ನನ್ನ ಕಿವಿಗಳೆರಡು ಕಿವಿಡಾಗಿ ಹೋಗ್ಬಿಟ್ಟಿವೆ. ಇವನೇ ಭೀಷ್ಮ ದ್ರೋಣ ಮೊದಲಾದ ಎಲ್ಲರನ್ನ ಸೋಲಿಸಿ ದುರ್ಯೋಧನನನ್ನ ಹೆದರಿ ಓಡಿಸಿದವನು. ಯುದ್ಧ ಭೂಮಿಯನ್ನ ಬಿಟ್ಟು ಹೆದರಿ ಓಡ್ತಾ ಇದ್ನಲ್ಲ ನಾನು, ಯುದ್ಧ ಭೂಮಿಯನ್ನ ಬಿಟ್ಟು ಹೆದರಿ ಓಡಿ ಹೋಗ್ತಾ ಇದ್ದಂತಹ ನನ್ನನ್ನ ವಾಪಸ್ ಕರ್ಕೊಂಡ್ಬಂದು ಇವತ್ತು ಬದುಕುವಂತೆ ಮಾಡಿದವನು ಇವನೇ ಹೇಳಿ ಉತ್ತರ ಕುಮಾರನು ಹೇಳಿದಾಗ ಅದ್ಭುತವಾದ ಸೀನ್ ಇದು. ಏನ್ ಹೇಳಬೇಕು ಗೊತ್ತಾಗ್ಲಿಲ್ಲ. ಅರ್ಜುನನ್ನ ಗಟ್ಟಿ ಆಲಿಂಗನ ಮಾಡ್ಕೊಂಡ, ಎಲ್ಲ ಪಾಂಡವರನ್ನ ಆಲಿಂಗಿಸಿಕೊಂಡ, ಧರ್ಮರಾಜನಿಗೆ ನಮಸ್ಕಾರ ಮಾಡಿದ, ಧರ್ಮರಾಜನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನೇ ಮಾಡಿಬಿಟ್ನಂತೆ. ಇವನು ಸೇನಾನಾಯಕ ಆಗಿಬಿಟ್ನಂತೆ, ವಿರಾಟ ಸೇನಾಧಿಪತಿ. ಅವನು ಧರ್ಮರಾಜನನ್ನ ರಾಜನನ್ನಾಗಿ ಮಾಡಿದ, ಇವನು ಸೇನಾಪತಿ ಆಗ್ಬಿಟ್ಟ. ಹೇಗಿದೆ ನೋಡಿ ವ್ಯವಸ್ಥೆಗಳು.
ಹೇಳ್ತಾನೆ, ಅಬ್ಬಾ ನೀವೆಲ್ಲ ಬದುಕೊಂಡ್ರಿ, ದುರಾತ್ಮರಾಗಿರ್ತಕ್ಕ ಕೌರವರಿಗೆ ಗೊತ್ತಾಗದೇ ಇರುವಂತೆ ನಿಮ್ಮ ಕಷ್ಟವನ್ನ ಕೊಡುವ ಅಜ್ಞಾತವಾಸ ಮುಗಿದೋಯ್ತು ದೇವರ ದಯದಿಂದ. ಈ ರಾಜ್ಯ ಸಂಪತ್ತು ಎಲ್ಲ ನಿಮ್ದೆ, ನಂದೇನಿಲ್ಲ. ಉತ್ಕಂಠವನ್ನ ಮಾಡಬೇಡಿ, ಅಂದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಸಂಪತ್ತು ನಿಮಗೇ ಸೇರಿದೆ ಅಂದಾಗ ಧರ್ಮರಾಜ ಅಂತಾನೆ, ವಿರಾಟಸ್ಯ ವಚ ಶ್ರುತ್ವ ಪಾರ್ಥಸ್ಯ ಚ ಮಹಾತ್ಮನಃ ಉತ್ತರ ಪ್ರತ್ಯುವಾಚೇದಂ ಅಭಿಪನ್ನೇ ಯುಧಿಷ್ಠಿರೆ ಪ್ರಸಾದನಂ ಪ್ರಾಪ್ತ ಕಾಲಂ ಪಾಂಡವಸ್ಯ ಅಭಿರೋಚಯೇ ತೇಜಸ್ವಿ ಬಲವಾನ್ ಶೂರೋ ರಾಜರಾಜೇಶ್ವರ ಪ್ರಭು ಉತ್ತರಾಂಚ ವರಾರೋಹಾಂ ಪಾರ್ಥಸ್ಯ ಮಿತ್ರಕರ್ಷಣ ಪ್ರಣಿಪತ್ಯ ಪ್ರಯಚ್ಛಾಮಸ್ತಸ್ಯ ಶಿಷ್ಯಾ ಭವಾಮಹೆ ವಯಂಚ ಸರ್ವೇ ಸಾಮಾತ್ಯಾಃ ಕುಂತಿ ಪುತ್ರಂ ಯುಧಿಷ್ಠಿರಂ ಪ್ರಸಾದ್ಯ ಚ್ಯುಪತಿಷ್ಠಾಮೋ ರಾಜನ್ ಕಿಂಕರವಾಮಹೆ ರಾಜನ್ ತ್ವಮಸಿ ಸಂಗ್ರಾಮೇ ಗೃಹೀತಸ್ತೇನ ಮೋಕ್ಷಿತಃ ಏತೇಷಾಂ ಬಾಹುವೀರ್ಯೇಣ ಗಾವಶ್ಚ ವಿಜಿತಾಸ್ತ್ವಯಾ ಕುರವೋ ನಿರ್ಜಿತಾ ಯಸ್ಮಾತ್ ಸಂಗ್ರಾಮೇ ಅಮಿತ ತೇಜಸಃ ಏಷ ತತ್ಸರ್ವಮಕರೋತ್ ಕುಂತಿ ಪುತ್ರೋ ಯುಧಿಷ್ಠಿರಃ ಆರ್ಯಾಃ ಪೂಜ್ಯಾಶ್ಚ ಮಾನ್ಯಾಶ್ಚ ಪ್ರತ್ಯುತ್ಥೇಯಾಶ್ಚ ಪಾಂಡವಾಃ ಅರ್ಚ್ಯಾಶ್ಚೈವಾಭಿವಾದ್ಯಾಶ್ಚ ಪ್ರಾಪ್ತಕಾಲಂಚ ಮೇ ಮತಂ पूज्यन्तां पूजनीयाश्च महाभागाश्च पाण्डवाः नह्येते कुपिताशेषं कुर्युराशी विशोपमाः तस्मात् शीघ्रं प्रपद्यामः कुन्तीपुत्रं युधिष्ठिरं प्रसादयाम भद्रन्ते सह पार्थैर्महात्मभिः जानाम्यहमिदं सर्वमेषान्तु बलपौरुषं कुले च जन्म महति फल्गुनस्य च विक्रमम् उत्तरात् पाण्डवान् श्रुत्वा विराटो दुःखमोहितः उत्तरञ्चापि सम्प्रेक्ष्य प्राप्तकालमचिन्तयत् ततो विराटः सामात्यः सकलत्रः स बान्धवः उत्तरामग्रतः कृत्वा शिरस्नातां कृताञ्जलिः भूमौ निपतितस्तूर्णं पाण्डवस्य समीपतः प्रसीदतु महाराजो धर्मपुत्रो युधिष्ठिरः प्रच्छन्नरूपवेशत्वान्नाग्निदृष्टस्तृणैर्वृतः शिरसाभिप्रपन्नोऽस्मि सपुत्रपरिचारकः यदस्माभिरजानद्भिरधिक्षिप्तो महीपतिः अवमत्यकृतं सर्वमयुक्तं प्राकृतो यथा क्षन्तुमर्हसि तत्सर्वं धर्मज्ञो बन्धुवत्सलः यदिदं मामकं राष्ट्रं पुरं राज्यं च पार्थिव सदण्डकोशं विसृजे तव भृत्योऽस्मि पाण्डव वयं च सर्वे सामात्याः भवन्तं शरणं गताः तं धर्मराजः पतितं महीतले सबन्धुवर्गं प्रसमेत्य पार्थिवम् उवाच वाक्यं परलोकदर्शनः प्रनष्टमन्युर्गतशोकमत्सरः तते भयं पार्थिव विद्यते मयि प्रतीतरूपोऽस्मिन् चिन्त्य पार्थिव एतत्त्वया सम्यगिहोपपादितं द्विजैरमात्यैः सदृशैश्च पण्डितैः इमां च कन्यां समलङ्कृतां वृषं समीक्ष्य तुष्टोऽस्मि नरेन्द्रसत्तम क्षान्तमे तन्महाबाहो यन्मां वदसि पार्थिव न चैव किञ्चित् पश्यामि ವಿಕೃತಂತೆ ನರಾಧಿಪ. ಪಾಪ ವಿರಾಟ ನಮ್ಮೆಲ್ಲ ಸಂಪತ್ತು ನಿನಗೇ ಇರ್ಲಿ ಅಂತ ಯಾವಾಗ ಹೇಳ್ದ, ಅವನ ಮಾತನ್ನ ಕೇಳಿ ಅರ್ಜುನನೂ ಮಾತಾಡ್ತಾನೆ. ಅರ್ಜುನನ ಮಾತನ್ನ ಕೇಳಿದಂತಹ ನಂತರದಲ್ಲಿ ಮಾತಾಡ್ತಾನೆ ಉತ್ತರ. ಅರ್ಜುನ ಮತ್ತು ವಿರಾಟರ ಮಾತನ್ನ ಕೇಳಿದ ಉತ್ತರ ಹೇಳ್ತಾನೆ. ಇದು ಒಳ್ಳೆ ಟೈಮ್ ಇದು. ನಾವು ಮಾಡಿದ ತಪ್ಪಿಗೆ ಧರ್ಮರಾಜನನ್ನ ಪ್ರಸನ್ನ ಮಾಡ್ಕೊಳ್ಲಿಕ್ಕ ಒಳ್ಳೆ ಟೈಮ್. ನಮ್ ತಂಗಿಯನ್ನ ಕೊಟ್ಟು ಬಿಡೋಣ. ಯಾರಿಗೆ? ಅರ್ಜುನನಿಗೆ ನಮ್ಮ ತಂಗಿಯನ್ನ ಕೊಟ್ಟು ನಮಸ್ಕಾರ ಮಾಡಿ ಅವನಿಗೆ ನಾವು ಶಿಷ್ಯರಾಗಿ ಬಿಡೋಣ. ಧರ್ಮರಾಜನನ್ನ ಸ್ತೋತ್ರ ಮಾಡೋಣ. ಅಪ್ಪ, ನೀ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಯಾ? ಯುದ್ಧದಲ್ಲಿ ನೀನು ಹಿಡ್ಕೊಂಡ್ಬಿಟ್ಟಿದ್ದೆ ಒಬ್ಬರ ಕೈಲಿ. ಆದ್ದರಿಂದ ನಮ್ಮ ಗೋವುಗಳು ಅವನಿಂದ ಬಂದಿದೆ. ಇವತ್ತು ನಿನ್ನ ಗೋವುಗಳೆಲ್ಲ ವಾಪಸ್ ಬಂದದ್ದು ಅವನಿಂದಲೇ. ಕೌರವರು ಸೋತದ್ದವನಿಂದಲೇ. ಕುಂತಿ ಪುತ್ರನಾದ ಯುಧಿಷ್ಠಿರನೇ ಇದೆಲ್ಲ ಕೆಲಸಗಳನ್ನ ಮಾಡಿದವನು. ಆದ್ದರಿಂದ ಪಾಂಡವರು ಎಷ್ಟು ಒಳ್ಳೆಯವರು, ಎಷ್ಟು ಮಾನ್ಯರು. ಎದುರಿಗೆ ನಿಂತು ರಿಸೀವ್ ಮಾಡಿಸ್ಕೊಳ್ಲಿಕ್ಕೆ ಯೋಗ್ಯರಾದವರು, ಪೂಜೆ ಮಾಡಿಸ್ಕೊಳ್ಲಿಕ್ಕೆ, ನಮಸ್ಕಾರ ಮಾಡಿಸ್ಕೊಳ್ಲಿಕ್ಕೆ ಯೋಗ್ಯರಾದವರು. ಆದ್ದರಿಂದ ಇವರಲ್ಲಿ ಪಾಂಡವರಲ್ಲಿ ಒಬ್ಬನಾದ ಅರ್ಜುನನಿಗೆ ನಮ್ಮ ತಂಗಿಯನ್ನ ಕೊಡೋದ್ರಲ್ಲಿ ಯಾವ ತಪ್ಪೂ ಇಲ್ಲ.
ಪೂಜೆ ಮಾಡಿಸ್ಕೊಳ್ಳಿ, ಯೋಗ್ಯರಾದ ಮಹಾನುಭಾವರಾದ ಪಾಂಡವರು ಪೂಜೆ ಮಾಡಿಸ್ಕೊಳ್ಳಿ, ಪೂಜೆ ಆಗ್ಲಿ ಅವರಿಗೆ. ಪಾಂಡವರಿಗೆ ಕೋಪ ಬಂದ್ರೆ ಬದುಕೋದಿಲ್ಲ. ಆದ್ದರಿಂದ ಬೇಗ ಏನ್ ಮಾಡಬೇಕು ಅದನ್ನ ಮಾಡು, ನಿನಗೆ ಒಳ್ಳೇದಾಗ್ಲಿ. ಇವರ ವಂಶ, ಇವರ ಬಲ, ಇವರ ಪರಾಕ್ರಮ ನಿನಗೆಲ್ಲ ಗೊತ್ತೇ ಇದೆ. ಅರ್ಜುನನಂತೂ ಮಾತಾಡುವಷ್ಟೇ ಇಲ್ಲ, ನಿನಗೆಲ್ಲ ಗೊತ್ತಿದೆ. ವಿರಾಟ ನಡುಗೋಗ್ಬಿಟ್ಟ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಎಲ್ಲರ ಜೊತೆ ಮಾತಾಡಿದ. ಅವತ್ತಿನ್ನು ಒಳ್ಳೆ ತಲೆ ಸ್ನಾನ ಮಾಡಿ ಶುದ್ಧಳಾಗಿದ್ದಂತಹ ಉತ್ತರಾದೇವಿಯನ್ನ ಮುಂದಿಟ್ಕೊಂಡ್ ಕರ್ಕೊಂಡ್ ಬಂದು ಧರ್ಮರಾಜನ ಹತ್ರಕ್ಕೆ ಬಂದು ಭೂಮಿಯ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಧರ್ಮರಾಜ ನಮ್ಮ ಮೇಲೆ ಪ್ರಸನ್ನನಾಗಬೇಕು. ಅಗ್ನಿ ಹುಲ್ಲಿನ ಮಧ್ಯೆ ಮುಚ್ಚುವಾಗಿದ್ರೆ ನಮಗ್ ಗೊತ್ತಾಗಲ್ಲ, ನಂಗೆ ಗೊತ್ತಾಗ್ಲಿಲ್ಲ. ನಿಮ್ಮನ್ನ ಗುರುತಿಸಲಿಕ್ಕೆ ನನಗಾಗಲಿಲ್ಲ. ಸಕುಟುಂಬ ಸಪರಿವಾರ ಸಮೇತನಾಗಿ ನಾನು ನಿಮಗೆ ಶರಣಾಗತನಾಗಿದ್ದೇನೆ. ನಾನು ರಾಜ, ನೀವು ಸಾಮಾನ್ಯ ಮನುಷ್ಯರು ಅಂತ ನಾನೇನು ಮಾತಾಡಿದ್ದೆ ಅದೆಲ್ಲವನ್ನ ಕ್ಷಮಿಸಿ ಬಿಡಬೇಕು. ನನ್ನ ರಾಜ್ಯ, ನನ್ನ ಊರು, ನನ್ನ ರಾಜಧಾನಿ, ನನ್ನ ಅರಮನೆ, ನನ್ನ ಸೈನ್ಯ, ನನ್ನ ಸಂಪತ್ತು ಎಲ್ಲ ನಿಂದೆ. ನಿನ್ ಸೇವಕ ನಾನು, ನನ್ನ ಮಂತ್ರಿವರ್ಗ, ಮಕ್ಕಳು ಎಲ್ಲ ನಿನಗೆ ದಾಸರಾಗಿ ಬಿಟ್ಟಿದ್ದೇನೆ ಅಂತ ನಮಸ್ಕಾರ ಮಾಡಿ ಹೇಳಿದಾಗ ಧರ್ಮರಾಜ ಭೂಮಿಯಲ್ಲಿ ಬಿದ್ದಿದ್ದಾನೆ. ಪರಲೋಕ ದೃಷ್ಟಿ, ಎಂಥ ಮಾತು ನೋಡಿ, ಪರಲೋಕ ದರ್ಶನ. ಇಲ್ಲಿ ಆಗಿ ಏನಾಗಬೇಕಾಗಿದೆ ರೀ, ಪರಲೋಕದಲ್ಲಿ ಚೆನ್ನಾಗಿರ್ಬೇಕೆಲ್ಲ, ಪರಲೋಕ ದರ್ಶನ. ಇದೆಲ್ಲ ಅಶಾಶ್ವತ ಅನ್ನುವಂತಹ ಭಾವ ಧರ್ಮರಾಜನಲ್ಲಿ ಸ್ಪಷ್ಟವಾಗಿದೆ. ಹೇಳ್ದ, ಶೋಕವೂ ಇಲ್ಲ, ಮತ್ಸರವೂ ಇಲ್ಲ, ಏನಿಲ್ಲ. ಹೇಳ್ತಾನಿಂದ, ಏನ್ ಟೆನ್ಷನ್ ಮಾಡ್ಬೇಡಯ್ಯ, ನಾನ್ ನಿಂಗೇನು ಮಾಡಲ್ಲ. ನಮಗೇನ್ ಮಾಡ್ಬೇಕೋ, ನಾವ್ ಹೇಗಿರ್ಬೇಕೋ ಹಾಗಿದ್ವಿ. ಯಾವ ಸೇವಕರನ್ನ ಹೇಗ್ ನೋಡ್ಕೊಳ್ಬೇಕೋ ನೀನ್ ಹಾಗೆ ಮಾಡಿದ್ದೆ. ಈ ಹುಡುಗಿನ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ಈ ಅಲಂಕಾರ ಮಾಡಿಕೊಂಡ ಬಂದ ಕನ್ಯೆಯನ್ನು ನೋಡಿ ಬಹಳ ಸಂತೋಷ ಆಗಿದೆ ನನಗೆ. ಇರ್ಲಿ, ಪರವಾಗಿಲ್ಲ, ನಿಂಗೆ ಕ್ಷಮಿಸಿದ್ದೇನೆ. ನಾನು ಆಲೋಚನೆ ಮಾಡ್ತಿದ್ದೇನೆ, ಯಾಕೆ ಕ್ಷಮಿಸ್ಬೇಕು, ಕ್ಷಮಿಸುವಂತ ತಪ್ಪನ್ನ ಏನ್ ಮಾಡಿದ್ದಾನೆ ವಿರಾಟ ಅಂತ ಆಲೋಚನೆ ಮಾಡಿದ್ರು ಕೂಡ ಇನ್ನಲ್ಲಿ ಯಾವ ತಪ್ಪುಗಳು ನನಗೇನು ಕಾಣ್ತಾ ಇಲ್ಲ. ಆದ್ರೂ ಕ್ಷಮಿಸು ಅಂತ ಕೇಳ್ತಾ ಇದ್ದೀಯಲ್ಲ, ಕ್ಷಮಿಸಿದ್ದೇನೆ, ಬದುಕಿಕೋ. ತಥೋ ವಿರಾಟ ಪರಮಾಭಿತುಷ್ಟ ಸಮೀಕ್ಷ ರಾಜ ಸಮಯಂಚಕಾರ ರಾಜ್ಯಂಚ ಸರ್ವಂ ವಿಸಸರ್ಜ ತಸ್ಮೈ ಸದಂಡಕೋಶಂ ಸಪುರಂ ಮಹಾತ್ಮಾ ಪಾಂಡವಾಂಶ್ಚ ತತಃ ಸರ್ವಾನ್ ಮತ್ಸ್ಯರಾಜ ಪ್ರತಾಪವಾನ್ ಧನಂಜಯಂ ಪುರಸ್ಕೃತ್ಯ ದಿಷ್ಟ್ಯೇತಿ ಚಾಬ್ರುವನ್ ಸಮುಪಾಘ್ರಾಯ ಮೂರ್ಧ್ನಾಂಚ ಸಂಶ್ಲಿಶ್ಯ ಚ ಪುನಃ ಪುನಃ ಯುಧಿಷ್ಠಿರಂಚ ಭೀಮಂಚ ಮಾದ್ರೀಪುತ್ರೌ ಧನಂಜಯಂ ನಾತೃಪ್ಯತ್ ದರ್ಶನೆ ತೇಷಾಂ ವಿರಾಟೋ ವಾಹಿನೀಪತಿಃ ಸಂಪ್ರೀಯಮಾಣೋ ರಾಜಾನಂ ಯುಧಿಷ್ಠಿರಮಥಾಬ್ರವೀದಿಷ್ಟ್ಯಾ ಭವಂತಃ ಸಂಪ್ರಾಪ್ತಾಃ ಸರ್ವೇ ಕುಶಲಿನೋ ವನಾದಿಷ್ಟ್ಯಾ ಸಂಪಾರಿತಂ ಕೃಚ್ಛ್ರಮಜ್ಞಾತಂ ವೈ ಮಹಾತ್ಮಭಿಃ ಇದಂ ರಾಜ್ಯಂ ಚ ವಃ ಪಾರ್ಥ ಯಚ್ಚಾನ್ಯದ್ವಸು ಕಿಂಚನ. ಎಷ್ಟು ಹೇಳಿದ್ರು ಕಡಿಮೆ ಅವನಿಗೆ. ರಾಜ್ಯ, ದಂಡ, ಕೋಶ, ಊರು ಎಲ್ಲವನ್ನ ಕೊಟ್ಟು ಬಿಟ್ಟ ಧರ್ಮರಾಜನಿಗೆ. ಎಲ್ಲ ದೇವರ ದಯ, ಎಲ್ಲ ಸುಖಾಂತ್ಯ, ಎಲ್ಲ ಹ್ಯಾಪಿ ಎಂಡಿಂಗ್. ದಿಷ್ಟ್ಯಾ ಭಗವದ್ ಅನುಗ್ರಹದಿಂದ ಎಲ್ಲವೂ ಸಂತೋಷವಾಗಿ ನಡೀತಪ್ಪ. ಧರ್ಮರಾಜನನ್ನ ಆಲಿಂಗನ ಮಾಡ್ತಾನೆ, ಅವನನ್ನ ಹಣೆಯಲ್ಲಿ ನೆತ್ತಿ ಮೂಸ್ತಾನೆ. ಭೀಮ, ಅರ್ಜುನ, ನಕುಲ, ಸಹದೇವ ಇವರನ್ನೆಲ್ಲ ಗಟ್ಟಿಯಾಗಿ ಆಲಿಂಗನ ಮಾಡ್ತಾನೆ. ಇವನು ಸೇನಾಧಿಪತಿ ಆಗ್ಬಿಟ್ಟಂತೆ ನೋಡಿ, ವಾಹಿನೀಪತಿ ಅಂತೆ, ಸೇನಾಧಿಪತಿ ರಾಜ ಧರ್ಮರಾಜ. ಎಷ್ಟು ನೋಡಿದ್ರೂ ತೃಪ್ತಿ ಇಲ್ಲ, ಎಷ್ಟು ಮರ್ಯಾದೆ ಮಾಡಿದ್ರೂ ತೃಪ್ತಿ ಇಲ್ಲ. ಏನೂ ಇಲ್ದೇ ಇರುವಾಗ ಸಂತೋಷ ಧರ್ಮರಾಜನಿಗೆ ಹೇಳ್ತಾನೆ, ನೀವೆಲ್ಲ ಭಗವಂತನ ಅನುಗ್ರಹದಿಂದ ವನವಾಸ, ಅಜ್ಞಾತವಾಸದಿಂದ ಮೋಚಿತರಾಗಿದ್ದೀರಿ. ಏನು ತಲೆ ಕೆಡಿಸ್ಕೋಬೇಡಿ, ರಾಜ್ಯ ಇಲ್ಲ ಅಂತ. ನಾನು, ನನ್ನ ರಾಜ್ಯ ಎಲ್ಲವೂ ನಿಮ್ಮದೇ, ಇದೆಲ್ಲವೂ ನಿಮಗೆ ಸೇರಿದ್ದೆ ಅಂತ ಮತ್ತೆ 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 ಹೇಳ್ತಾನೆ. ಸಂತುಷ್ಟನಾಗ್ತಾನೆ.
ಧರ್ಮರಾಜನ ಪಾದಕಮಲಗಳಿಗೆ ಬಿದ್ದು ಬಿಡುತ್ತಾನೆ ಎನ್ನುವಲ್ಲಿಗೆ ಇದು ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ವಿರಾಟ ಪರ್ವಣಿ ಚತುಸ್ಸಪ್ತತಿತಮೋಧ್ಯಾಯ ವೈವಾಹಿಕ ಪರ್ವಣಿ ತೃತೀಯೋಧ್ಯಾಯ. ಪಾಂಡವರು ಅಜ್ಞಾತವಾಸವನ್ನ ಕಳಚಿ 13 ವರ್ಷಗಳ ಹಿಂದೆ ಯಾವ ರಾಜರಿಗೆ ಸಂಬಂಧಪಟ್ಟ ಅಲಂಕಾರ ಆಭರಣಗಳನ್ನು ಹಾಕೊಂಡಿದ್ರು ಆ ಎಲ್ಲ ಆಭರಣಗಳಿಂದಲೂ ಕೂಡಿದ್ದಾರೆ ಪಾಂಡವರು ಅಂತನ್ನುವಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ 1,00,000 ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ವಿರಾಟ ಪರ್ವದಲ್ಲಿ 74ನೇ ಅಧ್ಯಾಯ ಮುಗಿತದೆ. ವೈವಾಹಿಕ ಪರ್ವದಲ್ಲಿ 3ನೇ ಅಧ್ಯಾಯ ಮುಗಿತದೆ. ಜೊತೆಯಲ್ಲಿ ಇವತ್ತಿನ ಪಾಠವೂ ಸಮಾಪ್ತಿ ಆಗ್ತಾ ಇದೆ. ಇಲ್ಲಿಂದ ಮುಂದೆ ಇನ್ನು ಕೇವಲ 100 ಶ್ಲೋಕಗಳಲ್ಲಿ ಇಡೀ ವಿರಾಟ ಪರ್ವ ಸಮಾಪ್ತಿ ಆಗ್ತಾ ಇದೆ. ಅಲ್ಲಿಂದ ಮುಂದೆ ಮದುವೆ ಮಾಡಿಕೊಡೋದು, ದುರ್ಯೋಧನಾದಿಗಳು ಬಂದು ದೂತರನ್ನ ಕಳಿಸಿ ನೀವು ಮತ್ತೆ ಕಾಡಿಗೆ ಹೋಗ್ಬೇಕು ಅಂತ ಅನ್ನೋದು, ಆ ಎಲ್ಲ ಕಥೆಗಳು ಇನ್ನು ಉಳಿದ 2 ಅಧ್ಯಾಯಗಳಲ್ಲಿ ಕರೆಕ್ಟಾಗಿ 100 ಶ್ಲೋಕ ಇದೆ, 101 ಶ್ಲೋಕ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ, ನಾಳೆಗೆ ವಿರಾಟ ಪರ್ವ ಸಮಾಪ್ತಿ ಆಗತ್ತೆ. ಅಲ್ಲಿಂದ ಇನ್ನು ಮುಂದಕ್ಕೆ ಅನುವಾದಕ್ಕೆ ಸಮಯ. ಆ ಸಮಯವನ್ನ ನೋಡಿಕೊಂಡು ಅನುವಾದ ಮಾಡಿ ಮತ್ತೆ ಉದ್ಯೋಗ ಪರ್ವ ಆರಂಭ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.